ಎನ್ ಲಕ್ಷ್ಮೀದೇವಿ ಅವರ ಮೊಮ್ಮಗಳು ನೀವು. ಇವತ್ತಿನ ಮಟ್ಟಿಗೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ನನಗೆ ನಮ್ಮ ಅಜ್ಜಿ ರೆಫರೆನ್ಸಿಂದ ಯಾವುದೇ ಒಂದು ಪ್ರಾಜೆಕ್ಟು ಸಿಕ್ಕಿಲ್ಲ. 73 ವರ್ಷಗಳಿಂದ ಆಕ್ಟ್ ಮಾಡ್ತಿರುವಂತಹ ಕಲಾವಿದ್ರು ಸಕ್ಕ ದುಡ್ಡು ಮಾಡಿರ್ತಾರೆ. ಇವ್ರಿಗೇನು ಸುಮಾರಷ್ಟು ದುಡ್ಡು ಮಾಡಿರೋದು ನಿಜ, ಆದರೆ ಆ ದುಡ್ಡನ್ನ ಅವ್ರು ಕಳ್ಕೊಂಡಿರೋದು ನಿಜ. ನನ್ನ ಸಂಸಾರ ಅಥವಾ ನನ್ನ ಜೀವನಕ್ಕೆ ಬೇರೆಯವ್ರ ಕಣ್ಣು ಬಿದ್ದುಬಿಡ್ತಾ ಹೀಗೆಲ್ಲ ಅಂತ ಅನ್ಸುತ್ತೆ. ಇಲ್ಲಿದ್ದೀನಿ ಅನ್ನೋದಕ್ಕೆ ಒಂದಷ್ಟು ಸ್ಯಾಕ್ರಿಫೈಸ್ಗಳು, ಒಂದಷ್ಟು ನೋವು. ಮದುವೆ ಬೇಡ ಅಂತ ಇದ್ದೆ ನಾನು, ಬಟ್ ಇಟ್ ವಾಸ್ ಎ ಬಂಪರ್ ಲಾಟ್ರಿ. 2023 ನಿಮಗೆ ಮರೆಯಕ್ಕಾಗದಿರೋಂಥ ವರ್ಷ ನನ್ನ ಪ್ರಕಾರ. ಈ 2020ಇಂದ 2025 ಒಳಗಡೆ ಈ 4 ಸಾವು ನನಗೆ ತುಂಬ ಪಾಠ ಕಲಿಸ್ಬಿಟ್ಟಿದೆ. ನಾನು ದೇವ್ರ ಹತ್ರ ಬೇಡ್ಕೋತೀನಿ ಯಾವ ಹೆಣ್ಮಕ್ಳಿಗೂ ಆ ಥರ ಬರಬಾರ್ದು ಅಂತ. ಬಟ್ ನನ್ನ ಗಂಡ ಏನು ಗೊತ್ತಾ, ನಾನು ಬರೋವರೆಗೂ ಉಸಿರು ಕಾಯ್ಕಾಯ್ತಿರೋರು. ಪ್ರೀತಿಯ ವೀಕ್ಷಕರೇ, ನಾನಿವತ್ತು ಹೊಸ ಅತಿಥಿಯ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವರು ಕನ್ನಡದಲ್ಲಿ ಆಲ್ಮೋಸ್ಟ್ 50 ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಜೊತೆಗೆ ನಿರ್ದೇಶಕಿ ಕೂಡ ಹೌದು, ಸ್ಕ್ರೀನ್ ಪ್ಲೇ ಕೂಡ ಬರೀತಾರೆ. ಇದರ ಜೊತೆಗೆ ಖ್ಯಾತ ನಟಿ ಎನ್ ಲಕ್ಷ್ಮೀದೇವಿಯವರ ಮೊಮ್ಮಗಳು ಕೂಡ ಹೌದು. ಬನ್ನಿ ಮಾತಾಡೋಣ. ದೀಪಿಕಾ ಶರಣ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನ್ಯೂಸ್ 18 ಕನ್ನಡ ವಾಹಿನಿಯ ಸ್ಪೆಷಲ್ ಪಾಡ್ಕಾಸ್ಟ್ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಪದ್ಮ ಅವರೇ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಓಕೆ. ಸದ್ಯ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ಹೇಗೆ ನಡೀತಿದೆ ಅಂತ? ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನನಗೆ ಅಲ್ಲಿ ಹೋಗಿ ಆ್ಯಕ್ಟ್ ಮಾಡೋದು ನಾವೆಲ್ಲೋ ಶೂಟಿಂಗ್ ಹೋಗ್ತಾ ಇದ್ದೀವಿ ಅಂತ ಅನಿಸಲ್ಲ. ಆ್ಯಕ್ಚುಲಿ ಕಾಯ್ತಾ ಇರ್ತೀನಿ ಯಾವಾಗ ಶೂಟಿಂಗ್ ಇರುತ್ತೆ ಅಂತ. ಒಂದು ಮನೆ ಥರ ವಾತಾವರಣ, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು, ಊಟ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಸೀನ್ಸ್ಗಳು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಒಂದು 15 ಜನ ಆರ್ಟಿಸ್ಟ್ ಇದ್ರೂ ಈ ಕಾಂತಲಕ್ಷ್ಮಿ ಅನ್ನೋ ಪಾತ್ರಕ್ಕೆ ಒಂದು ಸಪ್ರೇಟ್ ಒಂದು ಇದಿರುತ್ತೆ, ಒಂದು ಸ್ಕೋಪ್ ಇರುತ್ತೆ, ಅಥವಾ ನನಗೆ ಒಂದು ಪರ್ಫಾರ್ಮ್ ಮಾಡೋ ಥರದ್ದು ಒಂದು ವೇದಿಕೆ ಇರುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಸೊ ಐ ಆಮ್ ಥರೋಲಿ ಎಂಜಾಯಿಂಗ್ ಇಟ್. ತುಂಬ ಖುಷಿಯಾಗಿ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಓಕೆ. ಎನ್ ಲಕ್ಷ್ಮೀದೇವಿ ಭಾರತದಲ್ಲಿ ಇವತ್ತು ಆ್ಯಕ್ಟ್ ಮಾಡ್ತಿದ್ದಾರೆ. ಅವರಿಗೆ ಆಲ್ಮೋಸ್ಟ್ 93 ಇಯರ್ಸು, 73 ಇಯರ್ಸಿಂದ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಚಿತ್ರರಂಗದಲ್ಲಿ. ಅವರ ಮೊಮ್ಮಗಳು ನೀವು. ಈಸಿ ಇತ್ತಾ ಲೈಫು? ಅಂದರೆ ಎನ್ ಲಕ್ಷ್ಮೀದೇವಿಯವರು ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರಿಗೆ ಒಂದಷ್ಟು ಜನ ಕಾಂಟ್ಯಾಕ್ಟ್ ಇರುತ್ತೆ, ಎಲ್ಲ ಸರಿ, ಬಟ್ ಜೀವನ ಈಸಿ ಇತ್ತಾ ಅಲ್ಲಿಂದ ಇಲ್ಲಿವರೆಗೆ? ಖಂಡಿತ ಇಲ್ಲ. ಅಂದರೆ ನಾನು ಇವತ್ತಿನ ಮಟ್ಟಿಗೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಇದು ಯಾವುದೂ ನನಗೆ ನಮ್ಮ ಅಜ್ಜಿ ರೆಫರೆನ್ಸಿಂದ ಯಾವುದೇ ಒಂದು ಪ್ರಾಜೆಕ್ಟು ಸಿಕ್ಕಿಲ್ಲ. ಪಾಪ ಅವರು ತುಂಬ ಪ್ರಯತ್ನ ಪಡ್ತಾಯಿದ್ರು, ನನಗೆ ಶೂಟಿಂಗ್ ಕರ್ಕೊಂಡು ಹೋಗ್ತಾಯಿದ್ರು, ನನ್ನ ಮೊಮ್ಮಗಳು ಆ್ಯಕ್ಟ್ ಮಾಡ್ತಾಳೆ ಅಂತ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋರು. ಬಟ್ ಅವರು ಪಾಪ ತುಂಬ ಪ್ರಯತ್ನ ಪಟ್ಟರು, ಅವ್ರ ಮೂಲಕ ನನಗೆ ಯಾವ ಪಾತ್ರನೂ ಸಿಕ್ಕಿಲ್ಲ. ಇವತ್ತು ಲೈಕ್ ಐ ಆಮ್ ಪ್ರೌಡ್. ಅವರ ಮೊಮ್ಮಗಳಾಗಿ ಅವ್ರದ್ದೊಂದು ಇದಿರತ್ತೆ ಗೊತ್ತಾ, ಒಂದು ಆ ಹೆಸರನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದು ಇಟ್ಸ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಈಗ ಅವರೇನೋ ಆಸ್ತಿ ಮಾಡಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿಗಿಂತ ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡ ಜವಾಬ್ದಾರಿ. ನನ್ನ ಬುದ್ಧಿ ಅಂದರೆ ನಾನು ಆ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು. ಸೊ ಎಲ್ಲ ಥರದ ದಿನಗಳು ನೋಡಿದ್ದೀವಿ ನಾವು, ಕಷ್ಟದ ದಿನಗಳು ನೋಡಿದ್ದೀವಿ, ತುಂಬ ಸುಖವಾಗಿರೋ ದಿನಗಳನ್ನೂ ನೋಡಿದ್ದೀವಿ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರ ಲೈಫಲ್ಲೂ ಇರುತ್ತೆ, ಬಟ್ ನನ್ನ ಲೈಫಲ್ಲಿ ಸ್ವಲ್ಪ ಜಾಸ್ತಿನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ವೀರಪ್ಪನವರು ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡಿದಾಗ ಹೋಲ್ ಇಂಡಸ್ಟ್ರಿ ಶಟ್ ಡೌನ್ ಆಗಿತ್ತು. ಸೊ ಆಗ ಯಾವ ಸಿನಿಮಾಗಳೂ ನಡೀತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ನಾನು ಬೆಳೆದಿರೋದೇ ಸಿನಿಮಾ ದುಡ್ಡಲ್ಲಿ, ನಾನು ಓದಿರೋದೇ ಸಿನಿಮಾ ದುಡ್ಡಲ್ಲಿ ಅಂತ. ಯಾಕಂದರೆ ನಾನು ನಮ್ಮ ಅಜ್ಜಿಗೆ ಫೇವ್ರೆಟ್ಟು. ಸೊ ಇವತ್ತು ನಾನು ಏನಿದ್ದೀನಿ ಅದಕ್ಕೆ ಮೂಲ ಕಾರಣ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ. ಅಂದರೆ ಅವರ ಒಂದು ನನ್ನ ಲೈಫ್ ಕಡೆ ಅವ್ರಿಗಿದ್ದ ಒಂದು ಡೆಡಿಕೇಶನ್ ತುಂಬ ಜಾಸ್ತಿ ಅದು. ಸೊ ಆ ಟೈಮಲ್ಲಿ ಆ ಇಂಡಸ್ಟ್ರಿ ನಿಂತೋಗಿದ್ದಾಗ ತುಂಬ ಕಷ್ಟದ ದಿನಗಳನ್ನ ನೋಡಿದ್ದೀವಿ ನಾವು. ಆಗ ರಾಕ್ಲೈನ್ ವೆಂಕಟೇಶ್ ಅವರು ಮನೆಗೆ ಒಂದು ಆಗಿನ ಟೈಮಲ್ಲಿ 3,000 ರೂಪಾಯಿ, ಸರಿಯಾಗಿ ನೆನಪಿಲ್ಲ ನನಗೆ, 3,000ನೋ ಎಷ್ಟೋ ಒಂದು ದುಡ್ಡು ಪ್ರತಿಯೊಬ್ಬರು ಆರ್ಟಿಸ್ಟ್ ಮನೆಗೂ ಕಳಿಸಿದ್ರು. ಅದರಲ್ಲಿ ನಾವು ಒಂದು 3 ತಿಂಗಳು ಒಂದು ಫ್ಯಾಮಿಲಿನ ರನ್ ಮಾಡಿರೋವಂಥ ಸಿಚುಯೇಷನ್ಸು ಇದೆ. ಅದಾದಮೇಲೆ ನಮ್ಮ ಅಜ್ಜಿ ಪೀಕಲ್ಲಿದ್ದಾಗ ನಾವು ಎಂಜಾಯ್ ಮಾಡಿರೋ ಅಂಥದ್ದು ಇದೆ. ಸೊ ಅವ್ರಿಗೊಂದು ಹೊಸ ಸಿನಿಮಾ ಬುಕ್ ಆದರೆ ನಮಗೆಲ್ಲ ಹಬ್ಬದ ವಾತಾವರಣ ಮನೇಲಿ. ಸೊ ಇಟ್ ಈಸ್ ಲೈಕ್ ದಟ್. ಅಂದರೆ ಅವರು ಆ್ಯಕ್ಟಿವ್ ಆಗೇ ಇದ್ದರು ಇಂಡಸ್ಟ್ರಿಯಲ್ಲಿ. ಎಲ್ಲೂ ಒಂದಿನ ಅಥವಾ ಒಂದು ತಿಂಗಳು ಮನೇಲಿ ಕೂತಿದ್ದು ಆ ಥರದ್ದೆಲ್ಲೂ ಇಲ್ಲ.
ಓಕೆ. ನಿಮ್ಮ ಊರು, ನೀವು ಬೆಳೆದು ಬಂದ ರೀತಿ ಬಗ್ಗೆ ಹೇಳ್ಬೋದಾ? ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ, ಏನು ಕತೆ ಅಂತ? ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ. ಅಲ್ಲಿಂದ ನಾನು ಅಲ್ಲಿ ಒಂದು ನರ್ಸರಿ, ಪ್ರೀ ನರ್ಸರಿ ಎಲ್ಲ ಮಾಡಿ ಆಮೇಲೆ ನಾವು ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ವಿ. ಶಿವಮೊಗ್ಗ ನಮ್ಮ ತಾಯಿ ಅವರ ಅಮ್ಮನ ಮನೆ. ಸೊ ಬೇಸಿಕಲಿ ನಾವು ಬಂದು ಕುಂದಾಪುರದವರು. ಕುಂದಾಪುರದ ಹತ್ರ ಬೇಲೂರು ಅಂತ ಒಂದು ಊರಿದೆ, ಅಲ್ಲಿ ನಮ್ಮದು ಊರು, ಮಮ್ಮಿ ಊರು ಅದೇ. ಸೊ ಅಲ್ಲಿಂದ ಅವರೆಲ್ಲ ಶಿವಮೊಗ್ಗಕ್ಕೆ ಶಿಫ್ಟ್ ಆದರು ಭಾಳ ಹಿಂದೆ, ನಾವು ಹುಟ್ಟೋಕ್ಕಿಂತ ಮುಂಚೆ. ಸೊ ನಾವು ಚೆನ್ನೈಯಲ್ಲಿ ಹುಟ್ಟಿ ಅಲ್ಲಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿ ಅಲ್ಲೊಂದು 3 ವರ್ಷ ಓದಾದಮೇಲೆ, ಮೊದಲೆಲ್ಲ ಕನ್ನಡ ಇಂಡಸ್ಟ್ರಿ ಮೆಡ್ರಾಸಲ್ಲಿ ಆಪ್ರೇಟ್ ಆಗ್ತಿತ್ತು, ಚೆನ್ನೈಯಲ್ಲಿ ಆಪ್ರೇಟ್ ಆಗ್ತಿತ್ತು. ಅಲ್ಲಿಂದ ಅವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು. ಆ ಟೈಮಲ್ಲಿ ನಮ್ಮ ಅಜ್ಜಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು. ಆಮೇಲೆ ನಾವು ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿ ಓದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಆಗ ಅಜ್ಜಿ, ಆಮೇಲೆ ನಮ್ಮ ತಾತ ಇದ್ದರು, ಆಮೇಲೆ ಅಪ್ಪ ಅಮ್ಮ, ನನ್ನ ಸೋದರತ್ತೆ, ನಾನು ನನ್ನ ತಮ್ಮ, ಇಷ್ಟು ನಾವು ಒಟ್ಟಿಗೆ ಬೆಳೆದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಹಾಗೆ ಬದಲಾಯಿತು. ಓಕೆ. ತಾತನ ಬಗ್ಗೆ ಹೇಳ್ಬೋದಾ? ಅವ್ರು ಆ್ಯಕ್ಟ್ ಮಾಡ್ತಿದ್ರ? ಅವರು ಸುಮಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಏರ್ಫೋರ್ಸಲ್ಲಿ ಕ್ಯಾಂಟೀನ್ ಇತ್ತು ಒಂದು. ಓಕೆ. ಸೊ ಅವರು ಆ್ಯಕ್ಟ್ ಮಾಡಿದ್ದಾರೆ. ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಬಟ್ ಅವ್ರ ಹೆಸರು TN ನಾರಾಯಣ್ ಶೆಟ್ಟಿ ಅಂತ. ಅವರು ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಕೆಲವರಿಗೆ ಸಿನಿಮಾ ಅಥವಾ ಬಣ್ಣದ ಲೋಕ ಅಂತ ಅಂದ ಕೂಡಲೇ ತುಂಬ ಒಂದು ಕ್ಯೂರಿಯಾಸಿಟಿ ಎಲ್ಲ ಇರುತ್ತೆ. ಈ ಬಣ್ಣದ ಲೋಕದಲ್ಲಿ ಸೆಲೆಬ್ರಿಟಿಗಳು ಹೇಗಿರ್ತಾರೆ, ಏನು ಮಾಡ್ತಾರೆ, ಈ ಥರದ್ದೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಮನೇಲೇ ಸೆಲೆಬ್ರಿಟಿ ಇದ್ರು, ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರುವಂಥದ್ದು. ಆ ವಾತಾವರಣ ಹೇಗಿತ್ತು? ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಶೂಟಿಂಗ್ ನಡೆಯುತ್ತೆ, ಏನು ಕತೆ ಎಲ್ಲ ಗೊತ್ತಿರುತ್ತೆ. ಏನು ಡಿಫ್ರೆನ್ಸ್ ಇಲ್ಲ, ನಾರ್ಮಲ್ ಲೈಫೇ ಅಂತ ಅನ್ಸತ್ತೆ ನನಗೆ. ಯಾಕಂದರೆ ನಾನು 6 ತಿಂಗಳು ಇದ್ದಾಗಿಂದನೂ ನಮ್ಮ ಅಜ್ಜಿ ನನಗೆ ಸಿನಿಮಾ ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಆ ಶೂಟಿಂಗ್ ನೋಡ್ಕೊಂಡೇ ಬೆಳೆದಿರೋದು ನಾನು. ನಾರ್ಮಲ್ ಜನಕ್ಕಿಂತ ನಮ್ಮದೇನೋ ಡಿಫ್ರೆನ್ಸು ಆ ಥರದ್ದೆಲ್ಲ ಏನೂ ಇಲ್ಲ ನನಗೆ. ಇಟ್ ಈಸ್ ಲೈವ್ಲಿಹುಡ್. ಇವಾಗ ಬೇರೆ ಯಾರೋ ಅವರ ಒಂದು ಜೀವನ ಸಾಗ್ಸಕ್ಕೆ ಅವರೇನೋ ಕೆಲಸ ಮಾಡ್ತಾರೆ, ಅದೇ ರೀತಿ ನಮ್ಮ ಜೀವನ ಸಾಗ್ಸಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ನನಗೇನು ಡಿಫ್ರೆನ್ಸ್ ಅಂತ, ಅಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಮ್ಯಾಟರ್ ಆಫ್ ಅವರ್ ಲೈಫ್, ನಮ್ಮ ಜೀವನ ನಡಿಬೇಕು ಅಷ್ಟೇ. ನನಗೇನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಆಗ್ಲಿಂದನೂ. ಆಮೇಲೆ ಆ ಸ್ಟಾರ್ಡಮ್ಮು, ನಮ್ಗೆ ಇವ್ರ ಪರಿಚಯ ಆ ಥರದ್ದು ಯಾವುದೂ ಒಂದು ವಾತಾವರಣದಲ್ಲಿ ಬೆಳೆಸಲೇ ಇಲ್ಲ ನಮ್ಮನ್ನು. ಇವೆಲ್ಲ ಲೈಕ್ ನಾರ್ಮಲ್, ನಾವು ಚಿಕ್ಕವರಿದ್ದಾಗ ರಾಜ್ಕುಮಾರ್ ಸರ್ನ ನೋಡ್ತಾ ಇದ್ವಿ, ಅವ್ರ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿ ಯಾರೋ ಮನೆಗೆ ಬರೋರು ಕಾರ್ಡ್ ಕೊಡೋಕ್ಕೆ, ಅಥವಾ ನಮ್ಮ ಅಜ್ಜಿ ಒಂದು ಸಲ ಅಂಬರೀಷ್ ಸರ್ ಮನೆಗೆ ಹೋಗಿದ್ರು, ಅಥವಾ ವಿಷ್ಣು ಸರ್ ಮನೆಗೆ ಹೋಗಿದ್ರು. ವಿ ಯೂಸ್ ಟು ಗೋ ಟುಗೆದರ್. ಬಟ್ ನನಗೇನು ಒಂಥರ ಆ ಥರ ಒಂದು ಸ್ಟಾರ್ಡಮ್ ಥರದಲ್ಲಿ ಬೆಳೆಸಿಲ್ಲ, ನಾರ್ಮಲಾಗೇ ಬೆಳೆಸಿದ್ರು, ತುಂಬ ನಾರ್ಮಲಾಗೇ ಬೆಳೆಸಿದ್ರು. ಓಕೆ. ಈಗ ಆ್ಯಕ್ಟಿಂಗ್ ನೀವು ಕೂಡ ಶುರು ಮಾಡಿದ್ರಿ, ಅಜ್ಜಿ ಸಪೋರ್ಟ್ ಹೇಗಿತ್ತು? ಯೂಶ್ವಲಿ ಏನಾಗುತ್ತೆ, ಈಗ ಮನೇಲಿ ಯಾರಾದರೂ ಒಬ್ರು ಇದ್ದಾಗ ಅವ್ರದ್ದೇ ಪ್ರೊಫೆಷನ್ ಇನ್ನೊಬ್ರು ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ ಕೂಡಲೇ ಕಂಪ್ಯಾರಿಸನ್ ಎಲ್ಲ ಶುರುವಾಗ್ಬಿಡುತ್ತೆ. ಈಗ ನಿಮ್ಮ ಅಜ್ಜಿ ಹೀಗೆ ಆ್ಯಕ್ಟ್ ಮಾಡ್ತಾರೆ, ನೀನು ಹೀಗೆ ಆ್ಯಕ್ಟ್ ಮಾಡು, ಈ ಥರದ್ದೆಲ್ಲ ಮಾತುಗಳೆಲ್ಲ ಕೇಳಿದ್ದೀರಾ ಸ್ಟಾರ್ಟಿಂಗಲ್ಲಿ? ಇಲ್ಲ, ಏನಂದರೆ ನಾನು ಆ್ಯಕ್ಚುಲಿ ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದಿರಲಿಲ್ಲ. ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದೆ, ನನಗೆ ಆರ್ಮಿ ಆಫೀಸರ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ನಾನು ಕಾಲೇಜಲ್ಲಿ NCCಯಲ್ಲೆಲ್ಲ ಇದ್ದೆ. ಆಮೇಲೆ ಅದು ಆರ್ಮಿ ಆಫೀಸರ್ದು ನಾನು ಎಕ್ಸಾಮ್ ಎಲ್ಲ ಬರೀತೀನಿ ಅಂದಾಗ ನಮ್ಮಮ್ಮ ನನಗೆ ಬೇಡ ಅಂದರು. ಬೇಡ, ನೀನು ಅಲ್ಲೆಲ್ಲ ಹೋಗ್ತೀಯಾ, ಇದು ಮಾಡ್ತೀಯಾ, ನಮ್ಮ ಕಣ್ಮುಂದೆನೇ ಇರು ಅಂತ ಹೇಳಿರು. ಸೊ ದೆನ್ ಐ ಗೇವ್ ಅಪ್ ದಟ್. ಆ್ಯಂಡ್ ಏನು ಮಾಡೋದು ನೆಕ್ಸ್ಟು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಆ್ಯಕ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ನಾನೇ. ಆಮೇಲೆ ಒಂದಷ್ಟು ಆಡಿಷನ್ಸ್ ಎಲ್ಲ ಕೊಟ್ಟೆ. ಸೊ ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಹೋದಾಗಲೂ ನಾನು ಎಲ್ಲಿ ಇಂಥವ್ರ ಮೊಮ್ಮಗಳು ಅಂತ ಹೇಳ್ತಾನೆ ಇರಲಿಲ್ಲ. ಬಿಕಾಸ್ ನಮ್ಮ ಅಜ್ಜಿ ಜೊತೆ ಶೂಟಿಂಗ್ ಹೋಗ್ತಾ ಇದ್ದಿದ್ದು ಕ್ರೌಡೇ ಬೇರೆ, ಅವರೆಲ್ಲ ಸಿನಿಮಾದವರು. ಸೊ ಐ ಸ್ಟಾರ್ಟೆಡ್ ಇನ್ ಸೀರಿಯಲ್ಸಲ್ಲೆಲ್ಲ ಶುರು ಮಾಡಿದ್ನಲ್ಲ. ಸೊ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನಾನು ಇವ್ರ ಮೊಮ್ಮಗಳು ಅಂತ. ನಾನು ಆ್ಯಕ್ಟ್ ಮಾಡಾದ್ಮೇಲೆ ಇದು ಯಾವುದೋ ಹುಡುಗಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ಯಲ್ಲ ಅಂತ ಅನ್ನೋರು. ಆಮೇಲೆ ಅವ್ರಿಗೆ ಗೊತ್ತಾಗ್ತಾಯಿತ್ತು ನಾನು ಇಂಥವ್ರ ಮೊಮ್ಮಗಳು ಅಂದಾಗ, ಓ ಅದಕ್ಕೆ ಮತ್ತೆ ನೀನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೆಯಾ ಅಂತ. ಬಟ್ ಮನೇಲಿ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಒಂದೊಂದು ಸಲ ನಾನು ರಾತ್ರಿ ಲೇಟಾಗಿ ಬಂದರೆ, ಬೆಳಗ್ಗೆ ನಮ್ಮ ಅಜ್ಜಿ ರೂಮ್ ಲೈಟೆಲ್ಲ ಆಫ್ ಮಾಡಿ ಅವಳು ನೆಬಸ್ಬೇಡಿ ರಾತ್ರಿ ಲೇಟಾಗಿ ಬಂದಿದ್ದಾಳೆ ಆ ಥರ. ಬಿಕಾಸ್ ಅವರು ಇಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಗೊತ್ತಾಗ್ತಾಯಿತ್ತು ನಮ್ಮದು ವರ್ಕ್ ಸ್ಕೆಡ್ಯೂಲ್ ಹೇಗಿರುತ್ತೆ, ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತಾಯಿತ್ತು. ಹಾಗಾಗಿ ತುಂಬ ಸಪೋರ್ಟಿವ್ ಆಗಿದ್ರು ಅವರು. ಮತ್ತು ನಮ್ಮ ಅಮ್ಮ, ನನ್ನ ತಂದೆ, ಪ್ರತಿಯೊಬ್ಬರೂ ದೇ ವೇರ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ರು. ಓಕೆ. ತಂದೆ ತಾಯಿ ವರ್ಕ್ ಬಗ್ಗೆ ಹೇಳ್ಬೋದಾ? ನನ್ನ ತಂದೆ ಬಿಸ್ನೆಸ್ ಮಾಡ್ಕೊಂಡಿದ್ರು, ಸುಮಾರು ಒಂದಷ್ಟು ಬೇರೆ ಬೇರೆ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ನಮ್ಮಮ್ಮ ಟೀಚರ್ ಆಗಿದ್ದರು. ಆಮೇಲೆ ನಾವೆಲ್ಲ ಒಂದು 10th ಸ್ಟ್ಯಾಂಡರ್ಡಿಗೆ ಬಂದಾಗ ಮಕ್ಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ, ನಿಮ್ಗೆ ಗೊತ್ತಲ್ವಾ, ತಾಯಿ ಅಂದರೆ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್.
ಸೊ ಪಾಪ ಅವರು ಟೀಚರ್ ಕೆಲಸ ಬಿಟ್ಟು ಮನೇಲಿ ನನ್ನನ್ನು ನನ್ನ ತಮ್ಮನ ಓದಿಗೋಸ್ಕರ ಅವರ ಒಂದು ಟೀಚರ್ ಪ್ರೊಫೆಷನ್ನ ಸ್ಯಾಕ್ರಿಫೈಸ್ ಮಾಡಿ ಮನೇಲಿದ್ರು ನಮ್ಮಮ್ಮ. ಓಕೆ, ಅದಾದ ನಂತರ ಆ್ಯಕ್ಟಿಂಗ್ ಶುರು ಮಾಡ್ತೀರಿ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳನ್ನ ಮಾಡ್ತೀರಿ. ಆಗಿನ ಕಾಲದಲ್ಲಂತೂ ಒಂದೇ ಟೈಮಿಗೆ ಆಲ್ಮೋಸ್ಟ್ 3-4 ಧಾರಾವಾಹಿಗಳಲ್ಲೇ ಆ್ಯಕ್ಟ್ ಮಾಡ್ಬೋದಿತ್ತು. ಆ ಬಗ್ಗೆ ಹೇಳಿ. ಅದು ಸಖತ್ತಾಗಿತ್ತು. ದೋಸ್ ಆರ್ ದ ಗೋಲ್ಡನ್ ಡೇಸ್. ಐ ಥಿಂಕ್ ನನ್ನ ಎರಾದಲ್ಲಿ ಇದ್ದಂಥ ನೀವು ಯಾವ ಆರ್ಟಿಸ್ಟು ಮಾತಾಡ್ಸಿದ್ರು ದೋಸ್ ಆರ್ ದ ಗೋಲ್ಡನ್ ಡೇಸ್. ಒಂಥರ ನಾನು ಈ ಟಿ ವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಮಾಡ್ತಿದ್ದೆ. ಬದುಕು ಆದಮೇಲೆ ಗಾಳಿಪಟ ಮಾಡ್ತಿದ್ದೆ, ಗಾಳಿಪಟ ಆದಮೇಲೆ ಮತ್ತೆ ಬರುವನು ಚಂದಿರ ಮಾಡ್ತಿದ್ದೆ, ಮತ್ತು ರಾತ್ರಿ ಮಿಂಚು ಮಾಡ್ತಿದ್ದೆ, ಅದಾದಮೇಲೆ ಮುಕ್ತ ಬರ್ತಿತ್ತು. 5 ಸೀರಿಯಲ್ ವರ್ಕ್ ಮಾಡ್ತಿದ್ದೆ. ನೋಡಿದವರೆಲ್ಲ ರೇಕ್ಸೋ, ನೀನೇನು ಈ ಟಿ ವಿ ದತ್ತುಪುತ್ರಿನ 5 ಸೀರಿಯಲ್ ಮಾಡ್ತಿದ್ಯಾ ಅಂತ. ಅಂದರೆ ಇಟ್ ಈಸ್ ನಾನೊಬ್ಬಳೇ ಅಂತ ಅಲ್ಲ, ಎಷ್ಟೊಂದು ಜನಕ್ಕೂ ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಆವಾಗ ಏನಾಗ್ತಿತ್ತು, ಒಂದೊಂದು ಟ್ರ್ಯಾಕ್ಗೆ ಒಬ್ಬೊಬ್ರು ಹೀರೋಯಿನ್ನು ಆ ಥರ ಇತ್ತು ಸ್ಕ್ರೀನ್ ಪ್ಲೇಗಳೆಲ್ಲ. ಬಟ್ ಈಗೆಲ್ಲ ಬದಲಾಗಿದೆ ಅಲ್ಲ. ಬಟ್ ಅದು ಸಖತ್ತಾಗಿತ್ತು. ಓಕೆ, 50 ಧಾರಾವಾಹಿ, ಬಹುತೇಕ 50 ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. 5 ಧಾರಾವಾಹಿ ಹೆಸರು ಹೇಳಿದ್ರಿ, ಇನ್ನೂ ಉಳಿದಷ್ಟು ಹೆಸರುಗಳು ನೆನಪಿದೆಯಾ? ಸುಮಾರಷ್ಟು ನೆನಪಿಲ್ಲ, ಒಂದಷ್ಟು. ಆ್ಯಕ್ಚುಲಿ ನಾನು ಫಸ್ಟ್ ಶುರು ಮಾಡಿದ್ದು ಸುಂದರ್ನಾಥ್ ಸುವರ್ಣ ಸರ್ ಅಂತ. ಈಸ್ ಅ ವೆರಿ ಬಿಗ್ ಕ್ಯಾಮ್ರಾಮ್ಯಾನ್. ಅವರು ಡೈರೆಕ್ಟ್ ಮಾಡ್ತಿದ್ರು ಈ ಟಿ ವಿ ಕನ್ನಡಗೆ, ಪ್ರೇಯಸಿ ಅಂತ. ಆಗ ನಾನು ಸ್ಕೂಲಲ್ಲಿದ್ದೆ ಇನ್ನು. ಸೊ ಅದು ನನ್ನ ಫಸ್ಟ್ ಸೀರಿಯಲ್. ಅದೊಂದು 3-4 ದಿನ ಮಾಡಿದೆ. ಅದಾದಮೇಲೆ ಮಾಂಗಲ್ಯ ಸೀರಿಯಲ್ ಮಾಡಿದೆ. ಅದಾದಮೇಲೆ ನನ್ನ ಎಜುಕೇಷನ್ ಮುಗಿದ್ಮೇಲೆ ಕಂಪ್ಲೀಟಾಗಿ ನಾನು ಆಗಷ್ಟೇ ಕಸ್ತೂರಿ ಚಾನಲ್ ಲಾಂಚ್ ಆಗಿತ್ತು, ಅಲ್ಲಿಂದ ಜರ್ನಿ ಶುರುವಾಯಿತು. ಮುಂಗಾರಿನ ಕನಸು, ನಿಗೂಢ, ಮಳೆ, ಆಮೇಲೆ ವಾತ್ಸಲ್ಯ, ಸುಮಾರಷ್ಟು ಮಾಡಿದ್ದೀನಿ. ಶ್ರೀರಸ್ತು ಶುಭಮಸ್ತು, ಯಾರೇ ನೀ ಮೋಹಿನಿ, ಮಹಾದೇವಿ, ಆಮೇಲೆ ಸೀತೆ, ಮಹಾಭಾರತ, ಆಮೇಲೆ ಇದು ಗೌರಿಪುರದ ಗಯ್ಯಾಳಿಗಳು, ಸುಮಾರು ಮಾಡಿದ್ದೀನಿ. ಅಂದರೆ ಹಿಂತಿರುಗಿ ನೋಡಿದಾಗ 50 ಧಾರಾವಾಹಿಗಳು ನೀವು ಆ್ಯಕ್ಟ್ ಮಾಡಿದ್ದೀರ, ಏನು ಅನಿಸುತ್ತೆ? ತುಂಬ ಟೈಮ್ ಬೇಗ ಕಳೆತು ಅಂತ ಅನಿಸ್ತಾ ಹೇಗೆ? ಹೌದು, ಟೈಮ್ ಬೇಗ ಪಟ ಅಂತ ಆಗೋಯ್ತು. ಬಟ್ ಹಿಂದೆ ತಿರುಗಿ ನೋಡಿದಾಗ ತುಂಬ ಖುಷಿ ಆಗತ್ತೆ. ಇವತ್ತು ಇಲ್ಲಿದ್ದೀನಿ ಅನ್ನೋದಕ್ಕೆ ಒಂದಷ್ಟು ಸ್ಯಾಕ್ರಿಫೈಸ್ಗಳು, ಒಂದಷ್ಟು ನೋವು, ಒಂದಷ್ಟು ತೊಂದರೆಗಳು, ನಗು ಎಲ್ಲವೂ ಇದೆ. ತುಂಬ ಐ ಆಮ್ ಪ್ರೌಡ್ ಆಫ್ ಮೈ ಜರ್ನಿ. ಸೂಪರ್. ಈಗ ಅಜ್ಜಿಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಆಲ್ಮೋಸ್ಟ್ 1000 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಭಾರತದಲ್ಲಿ 73 ವರ್ಷಗಳಿಂದ ಆ್ಯಕ್ಟ್ ಮಾಡ್ತಿರುವಂತಹ ಕಲಾವಿದರು ಮತ್ತಾರೂ ಇಲ್ಲ, ನಿಮ್ಮ ಅಜ್ಜಿಯನ್ನ ಬಿಟ್ರೆ, MN ಲಕ್ಷ್ಮೀದೇವಿ ಅವ್ರನ್ನ ಬಿಟ್ರೆ ಮತ್ತಿನ್ಯಾರೂ ಇಲ್ಲ. ಒಂದು ರೆಕಾರ್ಡ್ ಕ್ರಿಯೇಟ್ ಆಗಿರುವಂಥ ವ್ಯಕ್ತಿ ನಿಮ್ಮ ಮನೇಲೇ ಇದ್ದಾರೆ. ಈಗ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈಸಿ ಅಂತೂ ಯಾವುದೂ ಇಲ್ಲ. MN ಲಕ್ಷ್ಮೀದೇವಿ ಅವರು ಆಲ್ಮೋಸ್ಟ್ 1000 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ ಕೂಡಲೇ ಕೆಲವರಿಗೆ ಅನ್ಸ್ಬಿಡುತ್ತೆ, 1000 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರು, ಸಕ್ಕ ದುಡ್ಡು ಮಾಡಿರ್ತಾರೆ, ಇವ್ರಿಗೇನು, ಆ ಥರದ್ದೆಲ್ಲ ಒಂದಷ್ಟು ಯೋಚನೆ ಮಾಡೋರು ಇರ್ತಾರೆ. ಬಟ್ ಅಸಲಿ ಕತೆ ಹಾಗಿರಲ್ಲ. ಸುಮಾರಷ್ಟು ದುಡ್ಡು ಮಾಡಿರೋದು ನಿಜ, ಆದರೆ ಆ ದುಡ್ಡನ್ನ ಅವ್ರು ಕಳ್ಕೊಂಡಿರೋದು ನಿಜ. ಓಕೆ, ಸೊ ಹಾಗಂತ ಜೀವನಕ್ಕೇನು ತೊಂದರೆ ಇಲ್ಲ. ಈಗ ನಾನು ತುಂಬ ಜನ ನಾನು ನೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ, ಅವರು ಮಾತ್ರೆಗೆ ಒದ್ದಾಡ್ತಿದ್ದಾರೆ, ಅವ್ರು ಇದಕ್ಕೆ ಒದ್ದಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ತುಂಬ ಪ್ರೌಡಾಗಿ ಹೇಳ್ತೀನಿ, ನನಗಿಂತ ಅವ್ರು ಫಿನಾನ್ಷಿಯಲಿ ಕಾಂಟೆಂಟ್ ಆಗಿದ್ದಾರೆ, ಫಿನಾನ್ಷಿಯಲಿ ಅವ್ರು ತುಂಬ ಸ್ಟೇಬಲ್ ಆಗಿದ್ದಾರೆ. ಆಮೇಲೆ ಅವ್ರಿಗೆ ಮನಿ ಇಸ್ ದ ಕಾನ್ಫಿಡೆನ್ಸ್. ಅದನ್ನೆಲ್ಲ ನಾನು ನಮ್ಮ ಅಜ್ಜಿಯಿಂದನೇ ಕಲ್ತಿರೋದು. ಆ ದುಡ್ಡು ಕೊಡೋ ಅಂಥದ್ದು ಒಂದು ಕಾನ್ಫಿಡೆನ್ಸು ನಮ್ಗೆ ಯಾವುದೂ ಕೊಡೋದಿಲ್ಲ. ಅವ್ರು ಯಾವಾಗಲೂ ಅದನ್ನು ಹೇಳ್ಕೊಂಡು ಬರ್ತಿದ್ರು. ಸೊ ಅವರು ನಂಬಿರೋ ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ. ಅವರು ನೆಮ್ಮದಿಯಾಗಿ ಆರಾಮಾಗಿದ್ದಾರೆ. ತೊಂದರೆ ಅಂತೂ ಇಲ್ಲ. ಈಗ ಈ ಥರ ಎಲ್ಲ ಇವ್ರು ಪೋಸ್ಟ್ ಹಾಕ್ತಾರಲ್ಲ, ಆ ಥರ ತೊಂದರೆ ಅಂತೂ ಇಲ್ಲ. ತುಂಬ ಆರಾಮಾಗಿ, ತುಂಬ ನೆಮ್ಮದಿಯಾಗಿ, ಆರೋಗ್ಯವಾಗಿದ್ದಾರೆ ದೇವದಯಿಂದ. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಇವತ್ತು ವ್ಯೂಸ್ಗೋಸ್ಕರ ಇನ್ಯಾವುದಕ್ಕೋಸ್ಕರನೋ ಸುಮ್ಮನೆ ಏನೇನೋ ಒಂದು ಗಾಸಿಪ್ಗಳನ್ನು ಸೃಷ್ಟಿ ಮಾಡ್ತಾರೆ. ಬಟ್ ಆ ಗಾಸಿಪ್ಗಳು ಆ ಕುಟುಂಬಕ್ಕೆ ನಿಜವಾಗ್ಲೂ ಬೇಜಾರು ತರುತ್ತೆ, ಒಂಥರ ಆತಂಕವನ್ನು ಉಂಟು ಮಾಡುತ್ತೆ. ಏನು ಅನಿಸಿಲ್ಲ ನನಗೆ. ಅಂದರೆ ಇವಾಗ ತುಂಬ ವರ್ಷದಿಂದ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಈ ಥರ ಪೋಸ್ಟ್ ಎಲ್ಲ ಬಂದಾಗ ಪಾಪ ನನಗಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ಗಳು ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಅದನ್ನೆಲ್ಲ ಹಾಕಿ, ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಅಮ್ಮನ್ನ, ಈ ಥರ ಎಲ್ಲ ಏನೂ ಇಲ್ಲ, ಅವ್ರು ಆರಾಮಾಗಿದ್ದಾರೆ ಅಂತ ನಾವು ಒಂದು ಕೆಲವು ಮಟ್ಟಲ್ಲಿ ರಿಯಾಕ್ಟ್ ಮಾಡಿದ್ದೀವಿ. ಬಟ್ ನನಗನ್ಸುತ್ತೆ ಅದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು ಅನ್ನೆಸೆಸರಿ ಅಂತ ಅನಿಸುತ್ತೆ. ಬಾದರ್ ಆಗಿಲ್ಲ ಯಾವತ್ತೂ ನನಗೆ. ಓಕೆ, ಈಗ ಮನಿ ಬಗ್ಗೆ ಅಜ್ಜಿ ಹೇಳಿದಂಥ ಪಾಠಗಳೇನಾದ್ರು ಇದೆಯಾ? ಕಿವಿ ಮಾತು ದುಡ್ಡಿನ ವಿಚಾರವಾಗಿ. ದುಡ್ಡು ಇಟ್ಕೋಬೇಕು. ದುಡ್ಡು ಕೊಡೋ ಅಂಥ ಒಂದು ಕಾನ್ಫಿಡೆನ್ಸು ಜೀವನದಲ್ಲಿ ಯಾರೂ ಕೊಡೋಕ್ಕಾಗಲ್ಲ.
ಸಂಬಂಧಗಳು ಹೌದು, ಫ್ರೆಂಡ್ಶಿಪ್ಪು ಹೌದು, ಎಲ್ಲವೂ ಹೌದು. ಬಟ್ ಅಲ್ಟಿಮೇಟ್ ನಮಗೆ ಕಾನ್ಫಿಡೆನ್ಸ್, ಈಗ ಅಕೌಂಟಲ್ಲಿ ನಮ್ಮದು ಇಷ್ಟು ಅಂತ ಒಂದು ದುಡ್ಡಿದ್ರೆ ಅದು ಕೊಡೋ ಅಂಥ ಕಾನ್ಫಿಡೆನ್ಸು ಯಾವ ವ್ಯಕ್ತಿನೂ ಕೊಡೋದಿಲ್ಲ. ಓಕೆ. ದುಡ್ಡಿರಬೇಕು, ಕೈಯಲ್ಲಿ ಕೆಲಸ ಇರಬೇಕು, ಇವೆರಡು ಕೊಡೋ ಅಂಥ ಕಾನ್ಫಿಡೆನ್ಸ್ ಬೇರೆ ಯಾರೂ ಕೊಡೋಲ್ಲ. ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ನನಗೆ ದುಡ್ಡು ಇಂಪಾರ್ಟೆಂಟು ಅಥವಾ ದುಡ್ಡಿಲ್ದೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಾನು ಹುಷಾರಾಗಿರಬೇಕು ಅಂತ ಅನಿಸಿದ್ಯಾ? ಅದ್ರ ಒಂದು ಕ್ಷಣ ನಿಮ್ಮ ಜೀವನದಲ್ಲಿ ಇದೆಯಾ? ಸಿಕ್ಕಾಪಟ್ಟೆ ಇದೆ. ನಾನು ಸ್ವಲ್ಪ ನಾನು ಜಾಸ್ತಿ ಖರ್ಚು ಮಾಡ್ತೀನಿ. ಆ ಥರದ್ದು ಮೆಡಿಕಲ್ ಎಮರ್ಜೆನ್ಸಿಗಳಾದಾಗ ಮನೆಯಲ್ಲಿ ಅಯ್ಯೋ ಇಟ್ಕೋಬೇಕಾಗಿತ್ತಲ್ಲ ದುಡ್ಡು ಅಂತ ಅನಿಸಿದ್ದಿದೆ. ಓಕೆ. ಇವಾಗ ಯಾವ ರೀತಿ ಒಂದು ಪಾಲಿಸಿನ ಫಾಲೋ ಮಾಡ್ತೀರಾ ಉಳ್ಸಕ್ಕ? ದುಡ್ಡು ಉಳ್ಸಕ್ಕೆ ನೀವು ರಾಂಗ್ ಪರ್ಸನ್ನ ಕೇಳ್ತಾ ಇದ್ದೀರಾ. ಕಲ್ತಿದ್ದೀರಾ ಅಂತ ಹೇಳಿದ್ರಿ. ಕಲ್ತಿದ್ದೀನಿ, ಬಟ್ ನಂಗೆ ಗೊತ್ತಿಲ್ಲ ಏನು ಕಲ್ತಿದ್ದೀನಿ ಅಂತ. ಓಕೆ. ಐ ಆಲ್ವೇಸ್ ಬಿಲೀವ್ ಇನ್ ಗಾಡ್. ದೇವರು ದಾರಿ ತೋರಿಸ್ತಾನೆ. ಓಕೆ. ಅಂದರೆ ನಮ್ಮಮ್ಮ ಯಾವಾಗಲೂ ಹೇಳೋರು, ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ಲ ಅಂತ. ಸೊ ನಮ್ಮಮ್ಮನ ಥರ ನಾನು ಅದನ್ನು ತುಂಬ ನಂಬ್ತೀನಿ. ಆ ಥರ ಏನಾದ್ರು ಇಷ್ಟೇ ಭಗವಂತ ಕಾಪಾಡಿದ್ದಾನೆ, ಇನ್ನು ಅದನ್ನು ಕಾಪಾಡಲ್ವಲ್ಲ ಅಂತ ದೇವ್ರ ಮೇಲೆ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದೀನಿ. ಸೊ ನನಗನ್ಸತ್ತೆ ಆ ಥರ ಸಿಚುವೇಶನ್ ಏನಾದ್ರು ಬಂದರೆ ಭಗವಂತ ನೋಡ್ಕೋತಾನೆ ಅಂತ. ಹುಡುಗಿರಿಗೆ ಒಂದು ಪ್ರಾಬ್ಲಮ್ ಏನಂತಂದರೆ, ಈಗ ಟ್ರೆಂಡ್ ಬದಲಾಗ್ತಾ ಇರತ್ತೆ, ಈ ಕಾಸ್ಟ್ಯೂಮ್ಗಳು ಅಥವಾ ಜ್ಯುವೆಲರಿ ಎಲ್ಲ ಬದಲಾಗ್ತಿರತ್ತೆ. ಸೊ ಆ ಟ್ರೆಂಡ್ ಇದ್ದಾಗ ಆ ಒಂದು ಕಾಸ್ಟ್ಯೂಮು ಅಥವಾ ಜ್ಯುವೆಲರಿ ನಾವು ಹಾಕೊಳ್ತೀವಿ, ಆಮೇಲೆ ಏನಾದರೂ ಹಾಕಿದ್ರೆ ಓಲ್ಡ್ ಫ್ಯಾಷನ್ ಅಂತ ಹೇಳ್ಬಿಡ್ತಾರೆ ಅಂತ. ಈಗ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಖರ್ಚಾಗೋಗುತ್ತೆ, ಇನ್ವೆಸ್ಟ್ ಮಾಡದೆ ಹಾಗೆ ಇರೋಕ್ಕೂ ಮನ್ಸು ಬರಲ್ಲ. ಅದೊಂದು ನಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅಂತ. ಆ ಥರ ಏನಿಲ್ಲ, ನಾನು ಟ್ರೆಂಡನ್ನು ಫಾಲೋ ಮಾಡ್ತೀನಿ ಆ ಥರ ಇಲ್ಲ. ನಂಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ನಾನು ವೇರ್ ಮಾಡ್ತೀನಿ. ಯೂಶ್ವಲಿ ನಾನು ಯೂಸ್ ಮಾಡೋ ಡ್ರೆಸ್ ಎಲ್ಲ ಟ್ರೆಂಡ್ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ನಾನು ಟ್ರೆಂಡ್ ಹೋದ್ಮೇಲೆ ಅದು ಆಫರಲ್ಲಿ ಬರುತ್ತಲ್ವಾ, ಆಫರಲ್ಲಿ ತಗೊಂಡಿರ್ತೀನಿ. ಆಫರಲ್ಲಿ ತಗೊಂಡು ಹಾಕೊಳ್ಳೋ ಅಷ್ಟೊತ್ತಿಗೆ ಟ್ರೆಂಡ್ ಹೋಗ್ಬಿಟ್ಟಿರುತ್ತೆ. ಸೊ ಟ್ರೆಂಡ್, ಐ ಡೋಂಟ್ ಬಿಲೀವ್ ಇನ್ ಫಾಲೋಯಿಂಗ್ ದ ಟ್ರೆಂಡ್. ಬಟ್ ನನಗೆ ಯಾವ ಟೈಮಲ್ಲಿ ಏನು ಕಂಫರ್ಟಬಲ್ ಅನಿಸುತ್ತೆ ನಾನು ಅದನ್ನು ಹಾಕೋತೀನಿ. ಓಕೆ. ಓಕೆ. ಈಗ ಆ್ಯಕ್ಟಿಂಗ್ ಶುರು ಮಾಡ್ತಾ ಇದ್ರಿ, ಆಮೇಲೆ ಮದುವೆ ಆಯಿತು, ಇದ್ರ ಬಗ್ಗೆ ಹೇಳ್ಬೋದು. ಅರೇಂಜಾ ಲವ್ ಅಂತ? ಅರೇಂಜ್ ಮ್ಯಾರೇಜು ನಂದು. ಆ್ಯಕ್ಚುಲಿ ಮದುವೆ ಬೇಡ ಅಂತ ಇದ್ದೆ ನಾನು. ಬಟ್ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇದು ಮ್ಯಾಟ್ರಿಮೋನಿ ಸೈಟ್, ವಿವಾಹ ಬಂಧನ್ ಅಂತ ಇತ್ತು ಆಗ. ಐ ಡೋಂಟ್ ಥಿಂಕ್ ಅದು ಇವಾಗಿಲ್ಲ ಅನಿಸುತ್ತೆ. ಸೊ ಅದರಲ್ಲಿ ರಿಜಿಸ್ಟ್ರ್ ಮಾಡಿಸಿದ್ರು. ಅದರಲ್ಲಿ ಬಂದಂಥ ಸಂಬಂಧನೇ ಮದುವೆ ಆಗಿದ್ದು. ಬಟ್ ನಮಗೆ ಸ್ವಲ್ಪ ಭಯ ಇತ್ತು, ಮ್ಯಾಟ್ರಿಮೋನಿ ಅಲ್ವಾ, ಹೆಂಗೆ ಏನು ಎತ್ತ ಅಂತ. ಬಟ್ ಇಟ್ ವಾಸ್ ಎ ಬಂಪರ್ ಲಾಟ್ರಿ. ತುಂಬ ಒಳ್ಳೆ ಮನೆ, ತುಂಬ ಒಳ್ಳೆ ಹಸ್ಬೆಂಡ್. ನನ್ನ ತಾಯಿ ಮನೆಯಲ್ಲಿ ನನ್ನ ಪ್ರೊಫೆಷನ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೋ ಅದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ನನ್ನ ತಂದೆ, ನನ್ನ ತಾಯಿ ಎಲ್ಲನೂ ನಾನು ಅವರಲ್ಲಿ ನೋಡಿದ್ದೀನಿ. ಯೂಶ್ವಲಿ ಏನಾಗುತ್ತೆ ಮದುವೆ ಅಂತ ಬಂದಾಗ, ಈಗ ಕೆಲವೊಂದು ಪ್ರೊಫೆಷನ್ಗಳನ್ನ ಕೆಲವೊಂದು ಮನೆಯವರು ಅಕ್ಸೆಪ್ಟ್ ಮಾಡಲ್ಲ. ಈಗ ಚಿತ್ರರಂಗ ಅಂತ ಅಂದ್ಕೂಡಲೇ ಹೇಗಿರ್ತಾರೋ ಏನೋ, ಅವ್ರದ್ದು ವರ್ಕ್ ಸ್ಟೈಲ್ ಹೇಗಿರುತ್ತೋ ಏನೋ, ಎಷ್ಟು ಗಂಟೆಗೆ ಬರ್ತಾರೋ ಏನೋ, ಈ ಥರದ್ದೆಲ್ಲ ಇರುತ್ತೆ. ಅರೇಂಜ್ ಮ್ಯಾರೇಜ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಈ ಒಂದು ಪ್ರೊಫೆಷನಲ್ಲಿ. ಬಟ್ ನಿಮ್ಗೆ ಆ ಥರ ಆಗಿಲ್ಲ. ಏನಾಯಿತು, ನಾನು ಹೆಣ್ಣು ನೋಡ್ಕೊಂಡು ಹೋಗೋ ಶಾಸ್ತ್ರ ಎಲ್ಲ ಇತ್ತು. ಅದಾದಮೇಲೆ ನಂದೊಂದು ಆವಾಗ ವೀಕೆಂಡ್ದೊಂದು ಸೀರಿಯಲ್ ಬರ್ತಾಯಿತ್ತು ಉದಯ ಟಿ ವಿಯಲ್ಲಿ. ಅದು ಯಾವುದು ಹೆಸರು ನೆನಪಾಗ್ತಿಲ್ಲ. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಆಗ ನಮ್ಮ ಮಾವ ಆ ಎಪಿಸೋಡ್ ನೋಡಿದರು. ಅದನ್ನು ನೋಡಾದ್ಮೇಲೆ ಅವರು ನನ್ನ ಹಸ್ಬೆಂಡಿಗೆ ಹೇಳಿದ್ರಂತೆ, ಆ ಹುಡುಗಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಅವಳಿಗೆ ಆ್ಯಕ್ಟ್ ಮಾಡೋದು ನಿಲ್ಲಿಸು ಅಂತ ಮಾತ್ರ ಹೇಳಬೇಡ ನೀನು, ಅವಳು ಯಾವಾಗಲೂ ಆ್ಯಕ್ಟ್ ಮಾಡ್ತಾ ಇರಲಿ ಅಂತ. ನಂದು ಅದೇ ಕಂಡೀಷನ್ ಇತ್ತು, ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂದರೆ ನಾನು ಮದುವೆನೇ ಆಗಲ್ಲ ಅಂತ ಹೇಳಿದೆ. ಬಿಕಾಸ್ ಇಟ್ಸ್ ಮೈ ಪ್ಯಾಷನ್. ಆ್ಯಂಡ್ ಸೊ ಪಾಪ ಅವರು ಒಪ್ಕೊಂಡ್ರು. ನಮ್ಮ ಅತ್ತೆನೂ ತುಂಬ ಸಪೋರ್ಟಿವ್ ಆಗಿದ್ರು. ನಾನು ಬೆಳಗ್ಗೆದು ಶೂಟಿಂಗ್ ಹೋದರೆ ನನಗೆ ಹಣ್ಣೆಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕ್ಕೊಡ್ತಾಯಿದ್ರು. ತುಂಬ ವೆರಿ ನೈಸ್. ಒಂದು ಕಂಪ್ಲೇಂಟ್ ಇಲ್ಲ ನನಗೆ. ಯೂಶ್ವಲಿ ಮನೆ ಅಂದರೆ ಅದು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ನಂಗೆ ಇಂಥ ಏನೋ ಪ್ರಾಬ್ಲಮ್ ಆಯಿತು ಆ ಥರದ್ದು ಏನೂ ಇಲ್ಲ, ಕಂಪ್ಲೇಂಟೇ ಇಲ್ಲ ನನಗೆ. ಓಕೆ. ಹಸ್ಬೆಂಡ್ ಏನು ವರ್ಕ್ ಮಾಡ್ತಾಯಿದ್ರು? ಅವರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿದ್ದರು. ಅವರು ಸೀನಿಯರ್ ಕ್ವಾಲಿಟಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ರು. ಓಕೆ. 2023 ನಿಮಗೆ ಮರೆಯೋಕ್ಕಾಗದಿರೋಂಥ ವರ್ಷ ನನ್ನ ಪ್ರಕಾರ. ಹೇಗೆ ಎದುರಿಸಿದ್ರಿ ಮೇಡಮ್? 2022 ಓಕೆ. ಮಾರ್ಚ್. ಆ್ಯಕ್ಚುಲಿ ಆರಾಮಾಗೇ ಇದ್ದರು ಅವರು. ಸೆಪ್ಟೆಂಬರಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಹುಷಾರು ತಪ್ಪಿದ್ರು, ಒಂದು ಜಾಂಡೀಸ್ ಥರ ಆಗಿತ್ತು ಅವ್ರಿಗೆ. ಬಟ್ ಅವ್ರು ತುಂಬ ಹೆಲ್ತ್ ಕಾನ್ಷಿಯಸ್ಸು. ನಂತರ ಅಲ್ಲ, ನಾನು ಕೇರ್ ಮಾಡೋದಿಲ್ಲ, ಬಟ್ ಅವ್ರು ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದರು. ಆಮೇಲೆ ಅದೆಲ್ಲ ಸರಿ ಹೋಗಿತ್ತು. ಅದಾದಮೇಲೆ ಮತ್ತೆ ಅವ್ರಿಗೆ ಡಿಸೆಂಬರಲ್ಲಿ ರಿಲ್ಯಾಪ್ಸ್ ಆಯಿತು.
ಡಿಸೆಂಬರ್ ಟು ಮಾರ್ಚ್ ಜರ್ನಿ ಏನಿದೆ, ನಾನು ದೇವ್ರ ಹತ್ರ ಬೇಡ್ಕೋತೀನಿ ಯಾವ ಹೆಣ್ಮಕ್ಳಿಗೂ ಆ ಥರ ಬರಬಾರ್ದು ಅಂತ. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಕಮಿಟ್ಮೆಂಟ್ ಇತ್ತು, ಕೆಲಸ ಮಾಡಬೇಕಿತ್ತು. ನನಗಿಂತ ಹೆಚ್ಚಾಗಿ ನನಗೆ ನಮ್ಮ ಮನೆಯಲ್ಲಿ ಇವ್ರುಗಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಅತ್ತೆ ಇದ್ದರು, ನಮ್ಮಮ್ಮ ಇದ್ದರು, ನನ್ನ ಮಗ ಇದ್ದ, ಜೊತೆಗೆ ಇವರು. ಬಟ್ ಅವ್ರು ನನಗೆ ಧೈರ್ಯವಾಗಿರೋದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು. ಇಂಡಿಪೆಂಡೆಂಟ್ ಆಗಿರೋದನ್ನ, ನಾನು ತುಂಬ ಡಿಪೆಂಡೆಂಟ್ ಆಗಿದ್ದೆ ಮದುವೆಗೆ ಮುಂಚೆ. ಎಲ್ಲದಕ್ಕೂ ನನ್ನ ತಮ್ಮ ಬೇಕು ಅಥವಾ ನಮ್ಮಮ್ಮ ಬೇಕು ಆ ಥರ. ಬಟ್ ಇವರು ಅದೇನೋ ಗೊತ್ತಿಲ್ಲ ನನಗೆ, ಬಹುಶಃ ಅವ್ರಿಗೆ ಗೊತ್ತಿತ್ತೋ ಏನೋ, ನನ್ನ ತುಂಬ ಇಂಡಿಪೆಂಡೆಂಟಾಗಿ ಮಾಡಿಬಿಟ್ರು ಅವರು. ನಾನು ಬೈಕೋತಾ ಇದ್ದೆ, ಎಲ್ಲನೂ ನನ್ನ ಕೈಲೇ ಮಾಡಿಸ್ತಾರೆ ಇವರು ಅಂತ. ಬಟ್ ನನಗೆ ದಿವ್ಯಾ ಅಂತ ಕರೀತಾರೆ, ಮಾಡೋದಿವಿ ನಿನ್ನ ಕೈಲಿ ಆಗತ್ತೆ, ಮಾಡು ಮಾಡು ಅಂತ ಪ್ರತಿಯೊಂದೂ ನನ್ನ ಕೈಲೇ ಮಾಡಿಸ್ತಾಯಿದ್ರು ಅವರು. ಅದೇ ಹೇಳಿದ್ನಲ್ಲ, ಅದು ಜಾಂಡೀಸ್ ಮತ್ತೆ ಡಿಸೆಂಬರಲ್ಲಿ ರಿಲ್ಯಾಪ್ಸ್ ಆಯಿತು. ಒಂದಷ್ಟು ಹಾಸ್ಪಿಟಲು ಅದು ಇದು ಎಲ್ಲ ಓಡಾಡಿದ್ವಿ. ಆಗ ನಾನು ಗೌರಿಪುರದ ಗಯ್ಯಾಳಿಗಳು ಸೀರಿಯಲ್ ಮಾಡ್ತಿದ್ದೆ. ನಮ್ಮ ಆರ್ಟಿಸ್ಟ್ ಲೈಫು ಹೊರಗಡೆಯಿಂದ ನೋಡೋಕ್ಕೆ ಜನಕ್ಕೆ ತುಂಬ ಒಂಥರ ಈಸಿ ಅಂತ ಅನಿಸುತ್ತೆ, ಬಣ್ಣದ ಲೋಕ ಅದು ಇದು ಅಂತ. ಬಟ್ ನನಗೆ ಹೇಗೆ ಕಾಂಟ್ರಾಸ್ಟ್ ಆಗಿರ್ತಾಯಿತ್ತು ಅಂದರೆ, ದೇರ್ ವಾಸ್ ಅ ಸಿಚುವೇಶನ್. ಇವರು ಮಣಿಪಾಲ್ ಹಾಸ್ಪಿಟ್ಲು ಸರ್ಜಾಪುರ್ ರೋಡಲ್ಲಿ ಅಡ್ಮಿಟ್ ಆಗಿದ್ದರು. ಓಕೆ. ಅಲ್ಲಿ ICUಯಿಂದ ನಾನು ಒಂದು ಸ್ಮಾರ್ಟ್ ವಾಚ್ ಕನೆಕ್ಟ್ ಮಾಡ್ಕೊಂಡಿರ್ತಿದ್ದೆ. ಫೋನ್ ಬಂದ ತಕ್ಷಣ ಡಗ್ ಅಂದ್ಬಿಡೋದು. ಅಲ್ಲಿ ICUಯಿಂದ ಡಾಕ್ಟ್ರು ಫೋನ್ ಮಾಡಿದರು, ಬರಬೇಕು ನೀವು ಅಂತ. ನಾನು ಇಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಕಮಿಟ್ಮೆಂಟು ನನಗೆ. ಸರಿ ಹೋದೆ ICUಗೆ. ಪಾಪ ನಮ್ಮ ಡೈರೆಕ್ಟ್ರು ಆವಾಗ, ನಿಮ್ಮ ಮೇಡಮ್ ನೀವು ಗಾಡಿ ಓಡಿಸ್ಕೊಂಡು ಹೋಗಬೇಡಿ, ನಮ್ಮ ಡ್ರೈವರ್ ಜೊತೆ ಹೋಗಿ ಅಂತ ಕಳಿಸಿದ್ರು. ಮಾಸ್ಕ್ ಹಾಕ್ಕೊಂಡು ಹೋದೆ. ಅಲ್ಲಿ ಹೋದಾಗ ಅವ್ರು ICU ಡಾಕ್ಟರು, ತುಂಬ ಕಷ್ಟ ಇದೆ ಅಮ್ಮ, ಯೋಚನೆ ಮಾಡು ನೀನು ಅಂತ ಅಂದರು. ಓಕೆ ಅಂದ್ಬಿಟ್ಟು ಬಂದೆ. ಇಲ್ಲಿ ಬರ್ತೀನಿ, ಫುಲ್ಲು ನಕ್ಕೊಂಡು ಆ್ಯಕ್ಟ್ ಮಾಡಬೇಕು, ಕಾಮಿಡಿ ಸೀರಿಯಲ್ಲು. ದಟ್ ಈಸ್ ಅಗೇನ್ ಎ ಲರ್ನಿಂಗ್ ಫಾರ್ ಮೀ. ಅಲ್ಲಿ ಹೋಗಿ ಅಲ್ಲಿಂದ ಈ ಕಡೆ ಬಂದು ಇಲ್ಲಿ ಹೌಸ್ ಹತ್ರ, ಲೊಕೇಶನ್ ಹತ್ರ ಗಾಡಿ ನಿಲ್ಲಿಸೋ ಅಷ್ಟೊತ್ತಿಗೆ ನನ್ನ ಕ್ಯಾರೆಕ್ಟರಾಗಿ ಸ್ವಿಚ್ ಆನ್ ಆಗಬೇಕು. ನೋಡೋರಿಗೆ ಅನಿಸುತ್ತೆ ಅದು ತುಂಬ ಇದು ಅಂತ. ಬಟ್ ಅಲ್ಲೊಂದಷ್ಟು ಇನ್ಸಿಡೆಂಟ್ಗಳಾಯಿತು. ಆಗ ನಾನು ರಿಯಲೈಸ್ ಮಾಡಿಕೊಂಡೆ, ಲೈಫಲ್ಲಿ ನನಗೆ ಆಲ್ರೆಡಿ ನಾನು ದುಃಖದಲ್ಲಿದ್ದಾಗ, ಆಲ್ರೆಡಿ ಐ ವಾಸ್ ಅಂಡರ್ ಡೀಪ್ ಶಿಟ್ ಆಯಿತಾ. ಅಂಥ ಟೈಮಲ್ಲಿ ನನಗೆ ಇನ್ನೂ ದುಃಖ ಕೊಟ್ಟೋರು ಒಂದಷ್ಟು ಜನ ಇದ್ದಾರೆ. ಅವ್ರನ್ನ ನಾನು ಲೈಫಲ್ಲಿ ಫರ್ಗಿವ್ ಮಾಡಲ್ಲ. ಬಿಕಾಸ್ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಇಲ್ಲ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ, ಅದಕ್ಕೆ ಏನಕ್ಕೋ ಬರೋಕ್ಕಾಗಿಲ್ಲ ಅಂದರೆ, ಇಲ್ಲ ನೀನು ಇನ್ನೂ ಅನುಭವಿಸ್ತೀಯ. ನಾಟ್ ದಟ್ ಅವ್ರು ಹೇಳಿದ್ದು ನಿಜ ಆಗಲ್ಲ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಪಾಪ ನನ್ನ ಫ್ರೆಂಡ್ಸ್ ತುಂಬ ಹೇಳಿದರು. ಬಟ್ ಆ ನೋವಲ್ಲಿರೋರಿಗೆ ಆಲ್ ವಿ ಎಕ್ಸ್ಪೆಕ್ಟ್ ಇಸ್ ಅ ಸೈಲೆನ್ಸ್ ಅಥವಾ ಒಂದು ಸಾಂತ್ವನದ ಮಾತುಗಳು. ಮತ್ತೆ ಇನ್ನೊಬ್ಬರು ಯಾರೋ ಶಾಪ ಹಾಕೋದು, ಇನ್ನೊಬ್ಬರು ನೀನು ಹಿಂಗೆ ಅನುಭವಿಸ್ತೀಯ, ನಿನಗಿನ್ನೂ ಜಾಸ್ತಿ ಆಗತ್ತೆ, ನೋಡ್ತು ಭಗವಂತ ಇದ್ದಾನೆ ಅಂತ ಹೇಳೋದು. ಅದು ನನಗೆ ಇನ್ನೂ ಹರ್ಟ್ ಆಯಿತು. ನನ್ನವರು ಅಂತ ಅಂದ್ಕೊಂಡವರಿಂದನೇ ನನಗೆ ತುಂಬ ಹರ್ಟ್ ಆಯಿತು. ಬಟ್ ಇವ್ರದ್ದೊಂದು, ನನ್ನ ಹಸ್ಬೆಂಡ್ದೊಂದು ಇದೆಯಲ್ಲ, ಅಗಲಿಕೆ ಇದೆಯಲ್ಲ, ಅದರಿಂದ ನಾನು ತುಂಬ ಪಾಠ ಕಲ್ತಿದ್ದೀನಿ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನನ್ನ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಇವಾಗ. ನನ್ನ ತಾಯಿ ಅಪ್ಸೆಟ್ ಆದಾಗ ಸ್ವಲ್ಪ ನಾನು ಬ್ರೇಕ್ ಆಗ್ತಿದ್ದೆ, ಬಿಟ್ಟರೆ ನಮ್ಮಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ ನಾನು, ನನ್ನ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲಮ್ಮ, ಇವ್ರದ್ದು ಒಂದು ನನ್ನ ಬಿಟ್ಟು ಹೋಗಿದಾರಲ್ಲ ಅದು ನನ್ನ ತುಂಬ ಸ್ಟ್ರಾಂಗ್ ಮಾಡಿಬಿಡ್ತು. ಯಾಕಂದರೆ ಅವ್ರು ಹೇಳೋರು ನನಗೆ, ಹಿಂಗೆ ಮಾಡಬೇಡ, ಅದು ಮಾಡು, ನೀನು ಇವ್ರನ್ನ ನಂಬ್ತೀಯ ಅಂತ. ನಾನು ಕೇಳ್ತಾ ಇರಲಿಲ್ಲ ಅವ್ರ ಮಾತು. ಬಹುಶಃ ಇದನ್ನೆಲ್ಲ ಕಲಿಯೋಕ್ಕೆ ಅದು ದಾರಿ ಮಾಡಿಕೊಟ್ನ ಭಗವಂತ ಅನ್ನೋದು ಒಂದು ಥಾಟ್ ಪ್ರೋಸೆಸ್ ಆಗಿಬಿಡುತ್ತೆ. ಅಂದರೆ ತಲೆ ಹೆಂಗೆ ಓಡ್ತಾ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಬಟ್ ನಾನು ತುಂಬ ಕಲ್ತ್ಬಿಟ್ಟೆ ಅವ್ರ ಇದರಲ್ಲಿ. ಆ್ಯಂಡ್ ನನಗೆ ಅವ್ರ ಬಗ್ಗೆ ಏನೂ ಕಂಪ್ಲೇಂಟೇ ಇರಲಿಲ್ಲ. ಈಗ ಗಂಡ ಗಲಾಟೆ ಮಾಡ್ತಾನೆ, ಕುಡ್ಕೊಂಬಂದು ಹೊಡಿತಾನೆ, ಅಥವಾ ಕೆಲ್ಸಕ್ಕೆ ಹೋಗೋಕ್ಕೆ ಬಿಡಲ್ಲ, ನನ್ನ ಮೇಲೆ ಡೌಟ್ ಪಡ್ತಾನೆ, ಆ ಥರದ್ದು ನನಗೆ ಏನೂ ಇಲ್ಲ ಅವ್ರ ಬಗ್ಗೆ. ನಂಗೆ ಇಫ್ ಯು ಆಸ್ಕ್ ಮೀ, ನಾನು ಅಳಬಾರ್ದು ಅಂದ್ಕೊಂಡು ಬಂದಿದ್ದೆ. ಬಟ್ ಶರಣ್ ಈಸ್ ಅವ್ರ ಹೆಸರು ಹೇಳಿದ್ರೇ ನನ್ನ ಮುಖದಲ್ಲಿ ನಗು ಬರುತ್ತೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ, ಅಷ್ಟು ಧೈರ್ಯ ಕೊಟ್ಟಿದ್ದಾರೆ ನಂಗೆ ಲೈಫಲ್ಲಿ. ಇನ್ನೂ ಅಷ್ಟು ವರ್ಷ ನಾನು ಇರ್ಬೋದು, ಹೀಗೆ ಇರ್ತೀನಿ ನಾನು. ಅಷ್ಟು ನನಗೆ ಪ್ರೀತಿ ಕೊಟ್ಟಿದ್ದಾರೆ ಅವರು. ನನ್ನ ಜೀವನ ಇರೋವರೆಗೂ ಪ್ರೀತಿ ಕೊಟ್ಟಿದ್ದಾರೆ ಅವರು.
ಮನೆಯಲ್ಲೊಬ್ಬರಿಗೆ ಅನಾರೋಗ್ಯ ಆಗಿರುತ್ತೆ, ಅವ್ರ ಆರೋಗ್ಯ ಏನಾಗುತ್ತೋ ಏನೋ ಒಂದು ಆತಂಕ, ಇನ್ನೊಂದು ಕಡೆ ನಾವು ನಮ್ಮ ಕೆಲಸವನ್ನು ಮಾಡಬೇಕು. ಈ ಕಷ್ಟ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ನಾನು ಕೂಡ ಇದನ್ನು ಅನುಭವಿಸಿದ್ದೀನಿ. ಲಾಸ್ಟ್ 2 ವರ್ಷದ ಹಿಂದೆ ನನ್ನ ತಂದೆ ತೀರ್ಕೊಂಡ್ರು, ಆಗಲೂ ಅದನ್ನು ಅನುಭವಿಸಿದ್ದೀನಿ. ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಐ ಥಿಂಕ್. ಅಂದರೆ ನೀವು 1 ದಿನ ಹೇಳ್ಬೋದು, 2 ದಿನ ಹೇಳ್ಬೋದು ನಿಮಗೆ ಮನೇಲಿ ಈ ಥರ ಪ್ರಾಬ್ಲಮ್ ಇದೆ ಅಥವಾ ಇನ್ನೊಂದೇನೋ ಇದೆ ಅಂತ. ಬಟ್ ನೀವು ನಿಮ್ಮ ಮನೇಲಿರೋ ಸಮಸ್ಯೆನ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಒಂದು ಕಡೆ ನೀವು ಹೇಳ್ತಾ ಇದ್ದೀರಾ ಕಾಮಿಡಿ ಪಾತ್ರ ಅದು ಅಂತ. ಇಲ್ಲ, ನಾನು ಕೆಲಸ ಬಂದಾಗ ತುಂಬ ಪ್ರೊಫೆಷ್ನಲ್ಲು, ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ವೆರಿ ಸೆನ್ಸಿಟಿವ್. ಈಗ ನನ್ನವರು ಅಂತ ಯಾರು ಇದ್ದಾಗ ನಾನು ಬ್ರೇಕ್ ಡೌನ್ ಆಗಿಬಿಡ್ತೀನಿ. ಬಟ್ ಆಗ ಆ ಟೀಮ್ ಹೇಗಿತ್ತು ಅಂದರೆ, ಫ್ರಮ್ ದ ಪ್ರೊಡ್ಯೂಸರ್ ಟು ದ ಡೈರೆಕ್ಟರ್, ಪ್ರೊಡಕ್ಷನ್ ಹುಡುಗರು, ನನ್ನ ಕೋ ಆರ್ಟಿಸ್ಟ್ಗಳು, ಪ್ರತಿಯೊಬ್ಬರೂ ನಾನು ಹೇಳ್ದೇ ಎಲ್ಲ ಅರ್ಥ ಮಾಡ್ಕೊಳ್ಳೋರು, ನಂಗೆ ಸಪೋರ್ಟಿವ್ ಆಗಿರೋರು. ನನಗೆ ಫೋನ್ ಬಂದರೆ ನಮ್ಮ ಕೋ ಆರ್ಟಿಸ್ಟ್ ವೀಣಾ ಅಂತ ಒಬ್ಬರಿದ್ರು, ಅವ್ರು ಹೋಗಿ ಡೈರೆಕ್ಟ್ರ್ ಹತ್ರ ಅವ್ರಿಗೆ ಫೋನ್ ಬಂದಿದೆ ಸರ್, ಅವ್ರು ಅಪ್ಸೆಟ್ ಆಗಿದ್ದಾರೆ, ಸ್ವಲ್ಪ ಕಳಿಸ್ಕೊಡಿ ಅನ್ನೋರು. ತುಂಬ ಸಪೋರ್ಟಿವ್ ಆಗಿದ್ರು. ಯಾಕಂದರೆ ನಾನು ಅಷ್ಟೇ, ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಅದು ನನ್ನದೇ ಪ್ರಾಜೆಕ್ಟ್ ಅನ್ನೋ ಥರ ಮಾಡ್ತೀನಿ. ಎಲ್ಲರೂ ನಂಗೆ ರೇಗಿಸ್ತಾರೆ, ನೀನೇನು ಇದಕ್ಕೆ ದುಡ್ಡು ಹಾಕಿದೆಯಾ ಅಂತ ರೇಗಿಸ್ತಾರೆ. ಬಟ್ ನಮ್ಮದು ಅಂತ ಒಂದು ಅಂದ್ಕೊಂಡು ಮಾಡಿದ್ರೇ ಅದು 100% ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಇದು. ಇವ್ರದ್ದು ನಾನು ಮಂಡೇ ಶೂಟಿಂಗ್ ಹೋಗಿದ್ದೆ. ಆ್ಯಕ್ಚುಲಿ 1 ವಾರ ರಜೆ ಹಾಕಿದ್ದೆ ನಾನು. ಮಂಡೇ ಶೂಟಿಂಗ್ ಹೋಗಿದ್ದೆ. ಆ ಶೂಟಿಂಗಲ್ಲಿ ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾಯಿದ್ದೀವಿ, ಸಿಕ್ಕಾಪಟ್ಟೆ ನಗು ನನಗೆ. ನಗ್ತಾಯಿದ್ದೀನಿ, ಬಿದ್ದು ಎಲ್ಲ ನಗ್ತಾಯಿದ್ದೀನಿ ನಾನು. ಯಾಕಷ್ಟು ನಗ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲ. ಆಮೇಲೆ 8:30ಗೆ ನಮ್ಮಮ್ಮ ಕಾಲ್ ಮಾಡಿದರು, ಈ ಥರ ಬಾ ಒಂದು ಸ್ವಲ್ಪ ಬೇಗ. ಇಲ್ಲ ಅಮ್ಮ ಹೊರಟಿದ್ದೀನಿ, ಬರ್ತಾಯಿದ್ದೀನಿ ಅಂದೆ. ಬೇಗ ಬಾ, ಏನಾಯಿತು ಅಂದರೆ, ಇಲ್ಲ ಬೇಗ ಬಾ ಅಂದರು. ಬಟ್ ನನ್ನ ಗಂಡ ಏನು ಗೊತ್ತಾ, ನಾನು ಬರೋವರೆಗೂ ಉಸಿರಿಟ್ಕೊಂಡು ಕಾಯ್ತಾಯಿದ್ರು ಅವರು. ಸೊ ಸಾರಿ. ಇಟ್ಸ್ ಓಕೆ. ಮಧ್ಯಾಹ್ನ ಒಂದು ಸಲ ಫೋನ್ ಮಾಡಿ ಮಾತಾಡಿದ್ದೆ, ಬಟ್ ನಾನೇ ಬರಲಿ ಅಂತ ಕನ್ವರ್ಸ್ತಾಯಿದ್ರು ಅವರು. ನಾನು ಹೋಗಿ ಒಂದು 10 ನಿಮಿಷ ಅಷ್ಟೇ ಇದ್ದಿದ್ದವರು. ಅದು ಮೇಕಪ್ಪು ತೆಗೆದಿರಲಿಲ್ಲ ನಾನು. ಪಟ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಅವರ ಪಕ್ಕದ ಮನೆಯವ್ರ ಆಂಟಿ ಒಬ್ಬರು ಬಂದು ಒಂಚೂರು ನೀರು ಕುಡಿಸೋರು. ಅದು ನೀರು ಕುಡಿಸೋದು ಇಸ್ ದ ಲಾಸ್ಟ್ ಇದೆಲ್ಲ. ನಂಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ನೀರು ಕುಡಿಸು ಅಂದರು. ಆಮೇಲೆ ನೀರು ಕುಡಿಸಿ ತೊಡೆ ಮೇಲೆ ಮಲಸ್ಕೊಂಡು ಕರ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ. ಅವ್ರಿಗೆ ನಾನಂದರೆ ಇದು, ಇವಳು ಏನಾದರೂ ಆಗಲಿ ಮುಂದೆ ನುಗ್ಗಿ ಇವಳು ಮಾಡ್ತಾಳೆ ಅನ್ನೋ ಸಿಕ್ಕಾಪಟ್ಟೆ ಧೈರ್ಯ ಆಯ್ತು ಅವ್ರಿಗೆ ನನ್ನ ಮೇಲೆ. ಆದರೆ ಅವ್ರಿಗೊಂದು ಚಾನ್ಸ್ ಕೊಡಬೇಕಿತ್ತು ದೇವರು. ಯಾಕಂದರೆ ತುಂಬ ಒಳ್ಳೆ ವ್ಯಕ್ತಿ. ನೀವು ಯಾರನ್ನೇ ಕೇಳಿ, ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರ ಬಗ್ಗೆ ಒಂದೇ ಒಂದು ನಮಗೆ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಲ್ವ, ಗಾರ್ಮೆಂಟ್ಸ್ ಅಂದರೆ ಎಲ್ಲ ಲೇಡೀಸೇ ವರ್ಕ್ ಮಾಡೋದು, ಒಂದು 150-200. ಬಟ್ ಇವರು ಅಟೆಂಡ್ ಮಾಡ್ತಿದ್ದಿದ್ದು ಫ್ಯಾಕ್ಟ್ರಿಗಳೆಲ್ಲ 1000-2000 ಜನ ಲೇಡೀಸ್ ಇರೋರು. ಒಂದಿನ ಅವ್ರ ಬಗ್ಗೆ ನನಗೆ ಇದಿರಲಿಲ್ಲ. ವೆರಿ ಸ್ಟ್ರಿಕ್ಟ್ ಅಟ್ ವರ್ಕ್ ಆ್ಯಂಡ್ ಇ ವಾಸ್ ಅ ವೆರಿ ಗುಡ್ ಹಸ್ಬೆಂಡ್. ಇ ವಾಸ್ ಅ ವೆರಿ ಗುಡ್ ಸನ್ ಆ್ಯಂಡ್ ವೆರಿ ಗುಡ್ ಫಾದರ್. ಅಲ್ಲಿ ಹೋದಾಗ ಅವರು ಹಾಸ್ಪಿಟ್ಲಲ್ಲಿ ಈ ಥರ ಇಲ್ಲ ಅಂತ ಹೇಳಿದ ತಕ್ಷಣ ನಂಗೆ ಫಸ್ಟು ತಲೆಗೆ ಬಂದಿದ್ದು, ಅಯ್ಯೋ ನಾಳೆ ಶೂಟಿಂಗ್ ಇದೆ, ನಮಗೆ ಶೂಟಿಂಗ್ ಇಟ್ಕೊಂಬಿಟ್ಟಿದ್ದಾರೆ, ಏನು ಮಾಡೋದು? ನನ್ನಿಂದ ಅವ್ರಿಗೆ ಅಲ್ಲೂ ಅದೇ ಥಾಟ್ ನಮಗೆ, ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಯಾವುದೋ ಒಂದು ಕತೆ ಮಾಡ್ತಿದ್ವಿ, ಅದು ಕ್ಲೈಮ್ಯಾಕ್ಸ್ ಬ್ಯಾಲೆನ್ಸ್ ಇತ್ತು, ನನ್ನಿಂದ ತೊಂದರೆ ಆಗಬಾರ್ದು. ಐ ಇಮಿಡಿಯೇಟ್ಲಿ ಕಾಲ್ ನನ್ನ ಕೋ ಆರ್ಟಿಸ್ಟಿಗೆ ಫೋನ್ ಮಾಡಿ, ಈ ಥರ ಹಿಂಗಾಗಿದೆ, ಪ್ಲೀಸ್ ಡೈರೆಕ್ಟ್ರಿಗೆ ಇನ್ಫಾರ್ಮ್ ಮಾಡು. ಇಲ್ಲ ಮ್ಯಾಮ್, ನೀವು ಟೇಕರ್ ಇಲ್ಲ ಹೇಳಿಬಿಡು, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಬಟ್ ನಂದಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಹಿ ಘಟನೆಗಳಿರುತ್ತೆ. ವೆನ್ ಯು ಸಿಟ್ ಔಟ್ಸೈಡ್, ಇಟ್ ಈಸ್ ವೆರಿ ಈಸಿ ಟು ಜಡ್ಜ್, ಇಟ್ ಈಸ್ ವೆರಿ ಈಸಿ ಟು ಕಮೆಂಟ್. ಅದೊಂದು ಅನುಭವಿಸ್ದವ್ರಿಗೆ ಗೊತ್ತು. ಜೊತೇಲಿರೋರು, ಟ್ರೂ ಫ್ರೆಂಡ್ಸ್ ಇರೋರಿಗೆ ಗೊತ್ತು. ಬಟ್ ನನ್ನ ಫ್ರೆಂಡ್ಸ್ ನಂದಿನಿ ಅಂತ ಇದ್ದಾರೆ, ಮಾನ್ಸಿ ಅಂತ ಇದ್ದಾರೆ, ಇನ್ನೊಬ್ಬರು ಸಂತೋಷ್ ಗೌಡ ಅಂತ ಅವರು ಡೈರೆಕ್ಟರು, ಮತ್ತು ಅಂಜಲಿ ಮ್ಯಾಮ್ ಗೊತ್ತಾ, ಆರ್ಟಿಸ್ಟ್ ಅಂಜಲಿ ಅವರು. ಸುಮಾರಷ್ಟು ಫ್ರೆಂಡ್ಸ್ಗಳು. ಇನ್ನೊಬ್ಳು ನನ್ನ ಫ್ರೆಂಡ್ ಕೀರ್ತಿ ಅಂತ ಇದ್ದಾಳೆ. ದೇ ವರ್ ಲಿಟ್ರಲಿ ದೇರ್. ನಾನು ಹಿಂಗೆ ತಿರ್ಗೋ ಅಷ್ಟೊತ್ತಿಗೆ ನನಗೇನು ಬೇಕೋ ಮಾಡ್ತಾಯಿದ್ರು ಅವರು. ದೇ ವರ್ ಲಿಟ್ರಲಿ ದೇರ್. ನನ್ನ ತಮ್ಮ ಅಂದರೆ ನನಗೆ ಆ ಹೋಲ್ ಅದು ಪ್ರೋಸೆಸ್ ನಾನು ಹೆಂಗೆ ಕಳೆದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂದರೆ ಅವರು ಇದಾದಮೇಲೆ ಆ ಇನ್ಶೂರೆನ್ಸ್ದು, ಆ ಬ್ಯಾಂಕ್ದು
ಅಪ್ಪ ಆ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದು ಅದೆಲ್ಲ ಎಷ್ಟು ದೊಡ್ಡ ಕೆಲಸ ಅದು. ಪಾಪ ನನ್ನ ತಮ್ಮ ಪ್ರತಿಯೊಂದು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ದ. ನನಗೇನೂ ಗೊತ್ತಿಲ್ಲ. ನನ್ನ ಮಗಂಗೆ 8 ವರ್ಷ. ಅವನಿಗೆ ಆ ಫ್ಯಾಕ್ಟೇ ಅರ್ಥ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ನಾವು ಹೆಂಗೆ ಅಂದರೆ ಫುಲ್ ಜಾಯಿಂಟ್ ಫ್ಯಾಮಿಲಿ. ನನ್ನ ಹಸ್ಬೆಂಡಿಗೆ 4 ಜನ, ನಮ್ಮ ಅತ್ತೆ ಮಾವಂಗೆ 4 ಜನ ಮಕ್ಕಳು. ಒಂದು ಫಂಕ್ಷನ್ ಅಂದರೆ ನಾವು ಹೊರಗಡೆಯವ್ರನ್ನ ಕರೆಯೋದೇ ಬೇಡ, ನಮ್ಮ ಫ್ಯಾಮಿಲಿಯವರೇ ಅಷ್ಟು ಜನ ಇರ್ತಾಯಿದ್ರು. ಆ ಕಡೆ ಈ ಕಡೆ ನಮ್ಮ ಅಮ್ಮನ ಕಡೆನೂ ಇಷ್ಟು ಜನ, ನಾವೇ ಒಂದು 30 ಜನ ಆಗ್ತಾಯಿದ್ವಿ. ಅಂಥದ್ರಲ್ಲಿ ನಾನು, ಅತ್ತೆ ಮಾವ, ನನ್ನ ಮಗ, ನನ್ನ ಗಂಡ ಒಂದು ಮನೇಲಿ. ನನ್ನ ಮಗ ಏನಂದರೆ ಬೆಳಗ್ಗೆ ಇಲ್ಲಿದ್ದರೆ ಸಂಜೆ ನಮ್ಮ ಅಮ್ಮನ ಮನೇಲಿರೋನು, ಆ ಥರ. ಅಜ್ಜಿ ತಾತ ಇಲ್ಲೂ ಅಜ್ಜಿ ತಾತ ಅಪ್ಪ ಎಲ್ಲ ಒಂಥರ ಅಷ್ಟು ಪ್ಯಾಂಪರ್ಡ್ ಕಿಡ್. ಅಂಥದ್ರಲ್ಲಿ 2020 ನಮ್ಮ ಮಾವ ತೀರ್ಕೊಂಡ್ರು. ದಟ್ ಈಸ್ ದ ಮೇಜರ್ ಸೆಟ್ ಬ್ಯಾಕ್ ನಮ್ಮ ಫ್ಯಾಮಿಲಿಗೆ. ನಮ್ಮ ಮಾವ ತೀರ್ಕೊಂಡ್ರು, ಆಮೇಲೆ ನನ್ನ ಹಸ್ಬೆಂಡ್ ಹಂಗಾಯಿತು, ಆಮೇಲೆ ನಮ್ಮ ಅತ್ತೆದು ಹಾಗಾಯಿತು. ಸೊ ಈ ಥರ ಹೀಗೆ ಪಾಪ ನನ್ನ ಮಗ ಒಂದು 8-9 ಆಲ್ಮೋಸ್ಟ್ ಈಸ್ 13 ನಾವು. ಅವನಿಗೆ ಒಂದು ಕ್ಲೋಸ್ ನಿಟ್ ಅಂತ ಇದ್ದಿದ್ದು ಅಷ್ಟೂ ಜನದ್ದು ಸಾವನ್ನ ಅವನು ಹೇಗೆ ಅರಿಸ್ಕೊಂಡಿದ್ದಾನೆ ಅನ್ನೋದು ನಂಗೆ ಇವತ್ತಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ ಅವ್ನು ಹೆಂಗೆ ಅದನ್ನು ಕೋಪಪ್ ಮಾಡಿದ್ದಾನೆ. ನಾನು ಅಟ್ಲೀಸ್ಟ್ ಮಾತಾಡ್ತೀನಿ. ಗಂಡು ಮಕ್ಕಳು ಸ್ವಲ್ಪ ಇಂಟ್ರೋವರ್ಟ್ ಇರ್ತಾರೆ ಗೊತ್ತಾ, ಏನೂ ಹೇಳ್ಕೊಳ್ಳಲ್ಲ. ಐ ಡೋಂಟ್ ನೋ ಅವ್ನು ಹೆಂಗೆ ಅದನ್ನು ಮನಸ್ಸಲ್ಲೇ ಅವನಿಗೆ ಪೈಲಪ್ ಆಗಿದೆ ಅನಿಸುತ್ತೆ ಅದು. ಈಗ ಯೂಶ್ವಲಿ ಹೀಗೆ ಹೊರಡೋರು ಅಥವಾ ಹೊರಟು ಹೋಗೋರು ಮೊದಲೇ ಒಂದಷ್ಟು ಹಿಂಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾ ಇದ್ರಿ ನನ್ನನ್ನು ತುಂಬ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಆಗಿ ಮಾಡಿದರು ಮೊದಲೇ ಅಂತ. ಯೂಶ್ವಲಿ ಹೋಗಾದ್ಮೇಲೆ ಅನಿಸುತ್ತೆ ಮೋಸ್ಟ್ಲಿ ಅವರಿಗೆ ಹೋಗ್ತಿತ್ತು ಅಂತ ಗೊತ್ತಾಗಿತ್ತೋ, ಸೂಚನೆ ಸಿಕ್ಕಿತ್ತೋ, ಅಥವಾ ದೇವರು ಆ ಥರ ಮಾತಾಡು ಅಂತ ಹೇಳಿದ್ನೋ ಏನೋ, ನಮ್ಮನ್ನು ಅವರು ಗಟ್ಟಿ ಮಾಡಿ ಹೋದರು ಅಥವಾ ಇನ್ನೇನೋ ಹೇಳಿ ಹೋದರು ಅಂತ ನಾವು ಆಮೇಲೆ ಹೊರಟು ಹೋದ ನಂತರ ಲೆಕ್ಕಾಚಾರ ಹಾಕ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಒಂದಷ್ಟು ಜನ ನೀವು ಹೇಳಿದ್ರಿ ಏನೋ ನಾನ್ಸೆನ್ಸ್ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ, ಅಥವಾ ಏನೇನೋ ಒಂದಷ್ಟು ಶಾಪಗಳನ್ನೆಲ್ಲ ಹಾಕ್ತಾರೆ ಅಂತ. ಒಂದು ಕಡೆ ಹೋದವರ ನೆನಪಲ್ಲಿ ನಾವು ಕಾಲ ಕಳೀತಾ ಇರ್ತೀವಿ, ಇನ್ನೊಂದು ಕಡೆ ಇಂಥ ಮಾತುಗಳು. ನಿಜವಾಗ್ಲೂ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಮೈಂಡ್ ಸೆಟ್ ಹೇಗಿತ್ತು ನಿಮ್ಮದು? ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗೆ, ತುಂಬ ಕಷ್ಟ ಆಯಿತು ನನಗೆ. ಅವರು ತುಂಬ ಹುಷಾರು ತಪ್ಪಿದಾಗ ಈ ಮಾತುಗಳೆಲ್ಲ ನೆನಪಾಗೋಯ್ತು. ಇಷ್ಟೇ ಅಲ್ಲ, ನೀನು ಇನ್ನೂ ಅನುಭವಿಸ್ತೀಯ ನೋಡು ಅಂತ ಹೇಳಿದ ಮಾತು ನೆನಪಾಗೋಯ್ತು. ವೆರಿ ಡಿಫಿಕಲ್ಟ್. ಆಚೆ ಅಂದರೆ ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು ಪಾಪ, ಎವ್ರಿ ಡೇ ಮನೆಗೆ ಬರೋರು ಅವರು. ಆಮೇಲೆ ಅದೇ ಸಂತೋಷ್ ಅಂತ ಹೇಳಿದ್ನಲ್ಲ, ಅವರು ಸಂತೋಷ್ ಸರ್ ಏನು ಮಾಡಿದರು, ನಮ್ಮ ಗಯಾಳಿಗಳ ಡೈರೆಕ್ಟರ್ ರವಿ ಸರ್ ಅಂತ ಇದ್ದರು, ಅವ್ರಿಗೆ ಫೋನ್ ಮಾಡಿ, ಸರ್ ಅವ್ರ ಮನೆಯಲ್ಲೇ ಬಿಟ್ಟರೆ ತುಂಬ ಇದಾಗ್ಬಿಡ್ತಾರೆ ಸರ್, ಅವ್ರು ಮತ್ತೆ ಕೆಲಸಕ್ಕೆ ನೀವು ಕರೀರಿ, ನೀವು ಬಲವಂತ ಮಾಡಿ ಸರ್ ಬರ್ತಾರೆ ಅಂತ. ನನಗಿದೆಲ್ಲ ಆಮೇಲೆ ಗೊತ್ತಾಗಿದ್ದ ವಿಷಯಗಳು. ಅವ್ರಿಗೆ ಫೋನ್ ಮಾಡಿ ಮಾಡಿ ಆಮೇಲೆ ಒಂದು 20 ಡೇಸ್ ಆದಮೇಲೆ, 20 ಡೇಸ್ ಆಲ್ಮೋಸ್ಟ್ 20-25 ಡೇಸ್ ಆದಮೇಲೆ ಮತ್ತೆ ಐ ವೆಂಟ್ ಬ್ಯಾಕ್ ಟು ವರ್ಕ್. ಅಲ್ಲಿ ಹೋದರೆ ನನಗೆ ಕಾಮಿಡಿ ಸೀರಿಯಲ್ಲು ತುಂಬ ಭಗವಂತನೇ ಮಾಡಿಸಿರೋದು, ನಾನೇನೂ ಮಾಡಿಲ್ಲ. ನಾನೊಂದು ಟ್ರಾನ್ಸಲ್ಲಿದ್ದೆ. ಯಾರು ನೋಡಿದ್ರು ಪಾಪ ಅವ್ರಿಗೂ ಒಂದಿದು, ಡೈರೆಕ್ಟ್ರೂ ಒಂದು ಮೋರ್ ಕೇಳೋಕ್ಕಾಗಲ್ಲ ನನ್ನ ಹತ್ರ. ಅದು ಹೇಗೋ ಅದು ದೇವರೇ ಅವ್ರ ಮೇಲ್ಗಡೆಯಿಂದ ಧೈರ್ಯ ಕೊಟ್ಟರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ. ಯೂಶ್ವಲಿ ಏನಾಗುತ್ತೆ, ಈಗ ಇತ್ತೀಚಿನ ದಿನಗಳಂತೂ ಆಲ್ಮೋಸ್ಟ್ ಒಳ್ಳೆಯವರಿಗೆ ಈ ರೀತಿ ಆಗ್ತಾ ಇದೆ. ಹೀಗಾದಾಗ ದೇವ್ರ ಮೇಲೆ ಒಂದೊಂದ್ಸಲ ಬೇಜಾರಾಗತ್ತೆ, ದ್ವೇಷ ಬರುತ್ತೆ. ಕೆಲವ್ರು ಹೇಳಿದ್ದುಂಟು, ಕೆಲವರು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಇದನ್ನು, ಈ ಒಂದು ಸತ್ಯನ, ನಾವು ಇವತ್ತೆಲ್ಲ ನಾಳೆ ನಾವು ಹೋಗಬೇಕು ಅನ್ನೋಂಥದ್ದನ್ನ. ಇನ್ನು ಕೆಲವರು ಇಲ್ಲ, ದೇವ್ರು ಹೀಗೆ ಮಾಡಬಾರ್ದಿತ್ತು, ಯಾಕೆ ಹೀಗೆ ಮಾಡ್ದ, ನನ್ನ ಸಂಸಾರ ಅಥವಾ ನನ್ನ ಜೀವನಕ್ಕೆ ಬೇರೆಯವ್ರ ಕಣ್ಣು ಬಿದ್ದುಬಿಡ್ತಾ, ಹೀಗೆಲ್ಲ ಅಂತ ಅನ್ಸುತ್ತೆ. ನೀವು ಯಾವ ಮೈಂಡ್ಸೆಟ್ಟಲ್ಲಿದ್ರಿ? ನನಗೆ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ನನಗೆ ಲಾಸ್ಟ್ವರೆಗೂ ನಮಗೆ ಡಾಕ್ಟರ್ದು ಅಪಾಯಿಂಟ್ಮೆಂಟ್ ಇತ್ತು. ಸೊ ಸಂಡೇ ನಾನೆಲ್ಲ ತೋರಿಸ್ಕೊಂಡು ಬಂದಿದ್ದೆ, ಟ್ಯೂಸ್ಡೇ ನಂಗೆ ಅಪಾಯಿಂಟ್ಮೆಂಟ್ ಇತ್ತು ಡಾಕ್ಟರ್ದು. ಸೊ ನನಗೆ ಅವ್ರಿಗೆ ಹೀಗೆ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ಈಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಇವನು ಮದುವೆ ಆದಾಗ ನಾವೊಂದು ಬೇರೆ ಮನೆಗೆ ಹೋದಾಗ ದೇರ್ ಈಸ್ ಲಾಟ್ ಆಫ್ ಕಾಂಪ್ರಮೈಸಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ ನಾವು ಮಾಡಬೇಕಾಗತ್ತೆ ವೈಫ್ ಆಗಿ. ನಾವು ಮಾಡಿದ್ವಿ ಅನ್ನೋದಕ್ಕಿಂತ ಆ ವ್ಯಕ್ತಿ ಮೇಲಿರೋ ಪ್ರೀತಿ ಅದನ್ನೆಲ್ಲ ಮಾಡಿಸ್ಬಿಡುತ್ತೆ ನಮ್ಮ ಕೈಯಲ್ಲಿ. ಆ ವ್ಯಕ್ತಿ ಪ್ರೀತಿಗೋಸ್ಕರ ಎಲ್ಲ ಮಾಡಿಬಿಡ್ತೀವಿ ನಾವು. ಅಯ್ಯೋ ನಾವು ಇಷ್ಟು ಮಾಡಿದ್ವಿ ಅಷ್ಟು ಮಾಡಿದ್ವಿ ಅಂತ ನನಗೇನು ಕಂಪ್ಲೇಂಟ್ ಇಲ್ಲ. ಶರಣ್ ಮೇಲಿದ್ದಿದ್ದ ಪ್ರೀತಿಗೆ ಎಲ್ಲ ಮಾಡಿದೆ ನಾನು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 9 ವರ್ಷ ಅಷ್ಟೇ ನೀವು ನನ್ನ ಜೊತೆ ಇರ್ತೀರಾ, ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ನಾ
ಅದಕ್ಕೆ ನಾನು ಇಷ್ಟೊಂದೆಲ್ಲ ಇದು ಮಾಡ್ಬಿಟ್ಟು ಶರಣ್ ಆ ಥರ ಅನಿಸಿದ್ದು ಉಂಟು ನನಗೆ. ಬಟ್ ಐ ಆಲ್ವೇಸ್ ಬಿಲೀವ್ ಇನ್ ಕರ್ಮ. ಏನಂದರೆ ಈ ಜನ್ಮದಲ್ಲಂತೂ ನಾನು ಯಾರಿಗೂ ಯಾವತ್ತೂ ಕೆಟ್ಟದ್ದು ಬಯಸಲ್ಲ, ನಾನು ಎಲ್ರಿಗೂ ಒಳ್ಳೆಯದೇ ಬಯಸೋದು. ಆ್ಯಂಡ್ ಆದಷ್ಟು ನನ್ನ ಕೈಯಲ್ಲಿ ನಾನು ಒಳ್ಳೆಯದೇ ಮಾಡ್ತೀನಿ. ಎಷ್ಟೋ ಸಲ ನಾನು ಒಳ್ಳೇದು ಮಾಡಿರೋದು ನಂಗೆ ಬ್ಯಾಕ್ ಫೈರು ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. ಬಟ್ ಯಾವುದೋ ಜನ್ಮದ ಕರ್ಮ ಅಥವಾ ನಮ್ಮ ಋಣ ಇಷ್ಟೇ ಇತ್ತು ಅನಿಸತ್ತೆ, ಅಥವಾ ನನ್ನ ಮಗನಿಗೆ ಅವರು ತಂದೆ ಆಗಿರಬೇಕು ಅಂತ ಅನಿಸತ್ತೆ. ಒಂದಷ್ಟು ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಐ ಕೇಮ್ ಟು ಅ ಟರ್ಮ್ ದಟ್ ಓಕೆ ಇದೇ ಜೀವನ ಅಷ್ಟೇ ಅಂತ. ಅದಾದಮೇಲೆ ನಿಮ್ಗೆ ಗೊತ್ತಲ್ಲ, ನಮ್ಮ ಅಮ್ಮ ಇದ್ದರು ಮನೇಲಿ, ನನ್ನ ತಮ್ಮ ಇನ್ನೊಂದು ಮದುವೆ ಆಗು ಅದು ಇದು ಅಂತ. ಬಟ್ ಐ ಹ್ಯಾವ್ ಓನ್ಲಿ ಒನ್ ಥಿಂಗ್ ಇನ್ ಮೈ ಮೈಂಡ್, ಏನಂದರೆ ನನ್ನ ಮಗನಿಗೆ ಇನ್ನೊಬ್ರನ್ನ ತೋರಿಸಿ ಇವ್ರ ಅಪ್ಪ ನಿನಗೆ ಅಂತ ಅದು ನಾನು ಒಪ್ಕೊಳ್ಳೋದಿಲ್ಲ. ಅದನ್ನು ನನ್ನ ಜನ್ಮ, ನನ್ನ ಕೊನೆ ಉಸಿರಿರೋವರೆಗೂ ಇನ್ನೊಬ್ರಿಗೆ ನೀನು ಅಪ್ಪ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಶರಣ್ ವಿ ವರ್ ಲೈಕ್ ಮೋರ್ ದೆನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಪರಸ್ಪರ ಪ್ರೀತಿ ಇತ್ತು ನಮ್ಮಿಬ್ಬರಲ್ಲಿ, ಪರಸ್ಪರ ಪ್ರೀತಿಗಿಂತ ಜಾಸ್ತಿ ಗೌರವ. ಅವ್ರು ನಂಗೆ ತುಂಬ ರೆಸ್ಪೆಕ್ಟ್ ಮಾಡೋರು, ನನ್ನ ಪ್ರೊಫೆಷನ್ನ ರೆಸ್ಪೆಕ್ಟ್ ಮಾಡೋರು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸನ್ನು ರೆಸ್ಪೆಕ್ಟ್ ಮಾಡೋರು. ಸೊ ಐ ಥಿಂಕ್ ಅದು ದಟ್ ಈಸ್ ಆಲ್ವೇಸ್ ದೇರ್. ಎಲ್ಲೋ ಮೇಲ್ಗಡೆಯಿಂದ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಅವರಿಲ್ಲ, ಆ ಜಾಗ ಖಾಲಿ ಇದೆ, ಅದನ್ನು ಯಾರಿಂದನೂ ತುಂಬೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ನಾನು ನೆಮ್ಮದಿಯಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಅವರು ದಾರಿ ತೋರಿಸ್ತಾ ಇದ್ದಾರೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಗ ಅರ್ಥ ಮಾಡ್ಕೊಳ್ಳಲ್ಲ, ಕೆಲವೊಂದು ಸಲ ಆ ಸಿಚುವೇಶನ್ಸ್ನ ಅರ್ಥ ಮಾಡಿಸೋದು ತುಂಬ ಕಷ್ಟ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಮಗನ ಹೆಂಗೆ ನೋಡ್ಕೊಳ್ತಾ ಇದ್ದೀರಾ? ಅದು ಇನ್ನೊಂದು ಇದು. ಅಮ್ಮ ಇದ್ದರು ಇಷ್ಟು ದಿನ. ಈಗ ಲಾಸ್ಟ್ ಇಯರ್ ಆಗಸ್ಟಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು. ಅದೊಂದು ಮೇಜರ್ ನನಗೆ ಇದು ಇರಬೇಕಿತ್ತು ನಮ್ಮಮ್ಮ. ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಅಂದರೆ ಮಕ್ಕಳಿಗೆ ನಾನು ಎಲ್ರಿಗೂ ಹೇಳೋದೇನು ಗೊತ್ತಾ, ನಾವು ಚಿಕ್ಕವರಾಗಿದ್ದಾಗಿಂದ ಪ್ರಾಬ್ಲಿ ನಮ್ಗೆ ಆ ವಿವೇಕ ಇರಲ್ಲ, ಆ ಬುದ್ಧಿವಂತಿಕೆ ಇರಲ್ಲ. ತಾಯಿ ನಮಗೋಸ್ಕರ ಏನೇನು ಸ್ಯಾಕ್ರಿಫೈಸ್ ಮಾಡ್ತಾಳೆ ಅನ್ನೋದು ನಾವು ತಾಯಿ ಆದಾಗಲೇ ನಮಗೆ ಗೊತ್ತಾಗೋದು. ನಮ್ಮಮ್ಮ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನನ್ನ ಮಗು ಬೆಳೆದಿದ್ದೇ ಗೊತ್ತಿಲ್ಲ ನನಗೆ, ನಮ್ಮಮ್ಮನೇ ಸಾಕಿ ನೋಡಿ ಎಲ್ಲ ನಮ್ಮಮ್ಮನೇ ಮಾಡಿದ್ದು. ಸೊ ನನ್ನ ತಾಯಿ ತೀರ್ಕೊಂಡ್ಮೇಲೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದರೆ ಅವನಿಗೆ ಅಜ್ಜಿ, ಈ ಕಡೆನೂ ಅಜ್ಜಿ, ತಾತ, ತಂದೆ, ನಾವು ಒಂದು 5 ವರ್ಷದಲ್ಲಿ 4 ವರ್ಷ ಅಂತದೆ, 2026 ಇವಾಗ 2025 ಓಕೆ, ಒಂದು 5 ವರ್ಷದಲ್ಲಿ 4 ಸಾವು ನೋಡಿದ್ದೀವಿ ನಾವು. ಅದು ಮನೆಯಲ್ಲೇ ದಿನ ಬೆಳಗ್ಗೆ ನಾವು ನೋಡ್ತಾ ಇದ್ದವರು, ದಿನ ಬೆಳಗ್ಗೆ ನಾವು ಒಡನಾಟ ಇಟ್ಕೊಂಡವರು. ನಮ್ಮ ಮಾವ ಹೇಗಂದರೆ ನಾನು ಬೆಳಗ್ಗೆ ಎದ್ದು ಶೂಟಿಂಗಿಗೆ ಮೇಕಪ್ ಮಾಡ್ಕೋಬೇಕಾದ್ರೆ ಟೀ ಮಾಡ್ಕೊಂಬಂದು ಕೊಡೋರು. ಬರೀ ಟೀ ಕುಡಿತೀಯ ಅಸಿಡಿಟಿ ಆಗುತ್ತೆ ಅಂತ ಬಂದು ತಂದು ಕೊಡೋರು. ನಮ್ಮ ಅತ್ತೆ ರುಚಿಯಾಗಿ ಅಡುಗೆ ಮಾಡೋರು. ನಮ್ಮಮ್ಮ ಇಲ್ಲಿ ಬಾರೆ ಅಡುಗೆ ಮಾಡಿದ್ದೀನಿ ಅನ್ನೋರು. ಇಲ್ಲಿ ನಂಗೆ ಮಾಡೋಕ್ಕಾಗಿಲ್ಲ ಅಲ್ಲೇ ಅಲ್ಲಿಂದ ಒಂದು ಬಾಕ್ಸ್ ತೊಗೊಂಬಂದು ಇಡ್ತಾಯಿದ್ದೆ. ಪ್ರಾಬಬ್ಲಿ ಅದೇ ಸ್ವರ್ಗ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಆ್ಯಂಡ್ ಲೈಫ್ ಹೀಗೆ ಇರುತ್ತೆ ಅಂದ್ಕೊಂಬಿಟ್ಟೆ ನಾನು. ಯಾವುದಕ್ಕೂ ಕೇರ್ ಇರಲಿಲ್ಲ. ಸ್ವಲ್ಪ ಅದು ಇದು ಇರೋದು, ಇದೇ ಜೀವನ ಫುಲ್ ನನಗೆ ಹಿಡಿಯೋರೇ ಇರಲಿಲ್ಲ, ಹಾಗಿದ್ದೆ ನಾನು. ಅಷ್ಟು ಖುಷಿಯಾಗಿದ್ದೆ. ಅದ್ರ ಜೊತೆಗೆ ಒಳ್ಳೆ ಫ್ರೆಂಡ್ಸು, ಅಷ್ಟು ಸಂಭ್ರಮದಲ್ಲಿದೆ. ಈ 2020ಇಂದ 2025 ಒಳಗಡೆ ಈ 4 ಸಾವು ನನಗೆ ತುಂಬ ಪಾಠ ಕಲಿಸ್ಬಿಟ್ಟಿದೆ. ತುಂಬ ಮಿಸ್ ಮಾಡ್ಕೋತೀನಿ, ತುಂಬ. ಇವತ್ತು ನನ್ನ ಜರ್ನಿಯಲ್ಲಿ ನಾನು ಏನೇ ಸಾಧಿಸಿದ್ರೂ ಆ 2 ವ್ಯಕ್ತಿಗಳು, ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ ಇರಬೇಕಿತ್ತು. ನನ್ನ ಸಕ್ಸಸ್ನ ನನಗಿಂತ ಜಾಸ್ತಿ ಎಂಜಾಯ್ ಮಾಡ್ತಿದ್ರು ಅವರು, ಇರಬೇಕಿತ್ತು. ನಮ್ಮದು ಗೌರಿ ಕಲ್ಯಾಣ ಪ್ರೋಮೋ ಲಾಂಚ್ ಆದಾಗಲೂ ಯು ವೋಂಟ್ ಬಿಲೀವ್, ನಾನು ಮೊಬೈಲಲ್ಲಿ ಪ್ರೋಮೋ ಹಾಕಿ ನಮ್ಮ ಅಮ್ಮನ ಫೋಟೋ ಮುಂದೆ ಇಟ್ಕೊಂಡಿದ್ದೆ, ನೋಡು ಅಂತ. ಬಿಕಾಸ್ ನಮ್ಮಮ್ಮ ಅಷ್ಟು ಯೋಚನೆ ಮಾಡೋರು, ಅವಳು ಹಂಗಿರಬೇಕು, ಅವಳು ಹಿಂಗಿರಬೇಕು ಅಂತ. ಅಯ್ಯೋ, ಅವರಿಬ್ಬರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ಇವತ್ತು ಜೀವನದ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ? ಅಂದರೆ ಜೀವನಕ್ಕೆ ನೀವು ಹೇಗೆ ವ್ಯಾಖ್ಯಾನವನ್ನು ಕೊಡ್ತೀರಾ? ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ. ಇವ್ರು ಇರಬೇಕು ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡವ್ರು ಯಾರೂ ಇರಲ್ಲ. ಹೋಗ್ತಾ ಇರಬೇಕು. ನಾವು ಹೋಗಲಿಲ್ಲ ಅಂದರೆ ಜೀವನ ಓಡ್ತಾ ಇರತ್ತೆ, ನಾವು ಅಲ್ಲೇ ನಿಂತುಬಿಟ್ಟಿರ್ತೀವಿ. ಆ ಜೀವನ ಓಡ್ತಿರತ್ತಲ್ಲ, ಅದು ನಮ್ಮನ್ನು ದೂಕೊಂಡು ಹೋಗ್ತಿರತ್ತೆ. ದೂಕೊಂಡು ಹೋದಾಗ ನಾವು ಬಿದ್ದುಬಿಡ್ತೀವಿ, ಏಟಾಗತ್ತೆ. ಅದ್ರ ಬದಲು ಜೀವನದ ಸಮವಾಗಿ ನಾವು ಓಡಿದ್ರೆ ಏನಾದ್ರು ಸಾಧಿಸ್ಬೋದಲ್ವಾ, ಅಷ್ಟೇ. ಐ ಶುಡ್ ನಾಟ್ ಸ್ಟಾಪ್. ಇಫ್ ಐ ಸ್ಟಾಪ್ ಅದು ನನಗೆ ಹರ್ಟ್ ಆಗುತ್ತೆ. ಬೀಳೋದು ಏಳೋದು ಕಾಮನು. ಅದ್ರ ಸಮಾನವಾಗಿ ನಾನು ಓಡ್ತಿದ್ರೆ ಓಡ್ತಾ ಇರ್ತೀವಿ.
ನೀವು ಗೌರಿ ಕಲ್ಯಾಣ ಧಾರಾವಾಹಿ ಪ್ರೋಮೋ ಬಗ್ಗೆ ಮಾತಾಡಿದ್ರಿ. ನಾನು ಆ ಪ್ರೋಮೋ ನೋಡಿದಾಗ ಕಾಂತಲಕ್ಷ್ಮಿ ಕ್ಯಾರೆಕ್ಟರ್ ಇದೇನು ಹಿಂಗಿದೆ ಅಂತ ಅನ್ಸ್ಬಿಟ್ಟಿತ್ತು. ಏನೋ ಮಗಳು ಬರೀ ಶ್ರೀಮಂತರ ಮನೆಗೆ ಹೋಗಬೇಕು ಅಂತ ಹೇಳಿ ತಾಯಿ ಬಯಸ್ತಾಳೆ, ಏನಪ್ಪ ಇದು ಈ ಕ್ಯಾರೆಕ್ಟರ್ ಇದು ಅಂತ. ಆಮೇಲೆ ಇತ್ತೀಚಿನ ದಿನಗಳೆಲ್ಲ ಎಪಿಸೋಡ್ ನೋಡಿದಾಗ ಅದ್ರ ಶೇಡ್ ಬದಲಾಗ್ತಾ ಇದೆ. ದುಡ್ಡು ಮುಖ್ಯ ಆದ್ರೆ ಗೌರವನೂ ಮುಖ್ಯ ಅಂತ ಒಂದು ಕ್ಯಾರೆಕ್ಟರ್ ಹೇಳತ್ತೆ. ಇದು ಹೇಗಿದೆ ನಿಮ್ಗೆ ಕಲಾವಿದೆಯಾಗಿ ಶೇಡ್ ಎಲ್ಲ ಚೇಂಜ್ ಆಗುವಂಥದ್ದು? ವೆರಿ ಚಾಲೆಂಜಿಂಗ್. ನನಗೆ ಫಸ್ಟ್ ಈ ಪಾತ್ರ ಬಂದಾಗ ಹೀರೋಯಿನ್ ಅಮ್ಮ ರೋಲು ಅಂತ ಹೇಳಿದ್ರಲ್ಲ, ನನ್ನ ಪ್ರಕಾರ ಎಲ್ಲ ಆರ್ಟಿಸ್ಟ್ಗೆ ಏನಿರುತ್ತೆ, ಹೀರೋಯಿನ್ ಅಮ್ಮ ರೋಲ್ ಅಂದರೆ ಹೀರೋಯಿನ್ ಮದುವೆ ಆಗೋದ್ಮೇಲೆ ಕತೆ ಎಲ್ಲ ಗಂಡನ ಮನೇಲಿ ನಡೆಯುತ್ತೆ, ನಮ್ಮದೇನು ಇರಲ್ಲ ಅನ್ನೋದೇ ಇತ್ತು. ಆಮೇಲೆ ನನಗೆ ಡೈರೆಕ್ಟಾಗಿ ರಾಮ್ಜಿ ಸರ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಸರ್ ಒಬ್ಬರು ಇದ್ದಾರೆ, ಶ್ರೀನಾಥ್ ಸರ್ ಅಂತ. ಅವರು ಸುಮಾರಷ್ಟು ಸೀರಿಯಲ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಕ್ತ ಮಿಂಚು ಪ್ರೊಡ್ಯೂಸರ್ ಅವರು ರಾಮ್ಜಿ ಸರ್ಗೆ ಒಳ್ಳೆ ಫ್ರೆಂಡು. ಸೊ ನಾನು ಸರ್ಗೆ ಫೋನ್ ಮಾಡಿದೆ, ಸರ್ ನಂಗೆ ಈ ಥರ ಅವ್ರ ಬ್ಯಾನರಿಂದ ಆಫರ್ ಬಂದಿದೆ, ಬಟ್ ಈ ಥರ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಿದ್ದಾರೆ ಸರ್, ಬಟ್ ನಂಗೆ ಯಾಕೋ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ, ಒಂದು ಸಲ ನೀವು ಮಾತಾಡ್ಬಿಟ್ಟು ಹೇಳ್ತೀರಾ ಅಂತ ಕೇಳಿದೆ. ಆಯ್ತಮ್ಮ ಮಾತಾಡ್ತೀನಿ ಅಂದ್ಬಿಟ್ಟು ಅವರು ಸರ್ ಹತ್ರ ಮಾತಾಡಿ ಆಮೇಲೆ ಮತ್ತೆ ನಂಗೆ ಕಾಲ್ ಬ್ಯಾಕ್ ಮಾಡಿದ್ರು. ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಂತಿದ್ದಿ, ಒಪ್ಕೊ ನೀನು ಅಂತ ಅಂದರು. ಆಮೇಲೆ ನಾನು ಒಪ್ಕೊಂಡೆ. ಇದೆಲ್ಲ ಸರ್ಪ್ರೈಸ್ ನನಗೆ. ನನ್ನ ಮೇಲೊಂದು ಪ್ರೋಮೋ ಇರುತ್ತೆ, ಇದೆಲ್ಲ ಸರ್ಪ್ರೈಸ್. ಕಾರಿಂದ ಇಳಿದು ಬರ್ತೀರಾ, ಇದೆಲ್ಲ ಏನು ಗೊತ್ತಿಲ್ಲ ನನಗೆ. ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಇದೆಲ್ಲ ನಮ್ಮ ಅಮ್ಮನ ಆಶೀರ್ವಾದ ಅಷ್ಟೇ ಮಾಡಿದೆ. ಆಮೇಲೆ ಒಂದ್ಸಲ ಆಫೀಸ್ಗೆ ಹೋಗಿದ್ದಾಗ ರಾಮ್ಜಿ ಸರ್ ಸಿಕ್ಕಿದ್ರು. ಖುಷಿಯಾಗಿದ್ದೀರಾ, ಸಾಕಾ ನಿಮಗೆ ಸ್ಕ್ರೀನ್ ಸ್ಪೇಸು ಅಂತ. ಇಲ್ಲ ಸರ್ ಸಾಕು, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ. ನನ್ನ ಪ್ರಕಾರ ಏನಂದರೆ, ನಾವು 1 ದಿನ ಮಾಡ್ತೀವೋ 2 ದಿನ ಮಾಡ್ತೀವೋ ಅದು ಮುಖ್ಯ ಅಲ್ಲ, ನಮಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಕ್ಯಾರೆಕ್ಟರಲ್ಲಿ. ನನಗೆ ಇವಾಗ ಪಾತ್ರ ಅಂತ ಬಂದಾಗ, ಈಗ ಕಾಂತಲಕ್ಷ್ಮಿ ಪಾತ್ರ ಅಂತ ಬಂದಾಗ ನಾನು ತುಂಬ ಸ್ವಾರ್ಥಿ ಆಗ್ತೀನಿ, ನಂದಿರಬೇಕು, ನನ್ನ ಡೈಲಾಗ್ ಇರಬೇಕು, ನನಗೆ ಸ್ಕ್ರೀನ್ ಸ್ಪೇಸ್ ಬೇಕು ಅಂತ. ಆ್ಯಕ್ಚುಲಿ ಹಾಗಿದ್ರೇ ನನಗೆ ನನಗೆ ಅಂತಲ್ಲ, ಆ ಥರ ಒಂದು ಪಾತ್ರದ ಬಗ್ಗೆ ಸ್ವಾರ್ಥ ಇರಬೇಕು, ಬೇರೆದ್ರ ಬಗ್ಗೆ ಅಲ್ಲ. ಪಾತ್ರದ ಬಗ್ಗೆ ಸ್ವಾರ್ಥ ಇದ್ದರೆ ನಾವು ಮುಂದೆ ಬೆಳೆಯೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಜನ ಏನು ಹೇಳ್ತಾರೆ ಅಂದರೆ, ಆರಂಭದಲ್ಲಂತೂ ಬೈತಾ ಇದ್ರು ಅನ್ಸುತ್ತೆ, ಯಾವಾಗ ನೋಡಿದ್ರು ದುಡ್ಡಿರೋ ಅಳಿಯನೇ ಬೇಕು ನನಗೆ ಅಂತ ಕಾಂತಲಕ್ಷ್ಮಿ ಬಯಸ್ತಾಳೆ ಅಂತ. ಏನು ಹೇಳ್ತಾರೆ? ಮಿಕ್ಸ್ಡ್ ರಿವ್ಯೂಸ್ ಇತ್ತು. ತುಂಬ ಜನ ನನಗೇನು ಹೇಳಿದರು ಅಂದರೆ, ನಮಗೂ 3 ಜನ ಹೆಣ್ಮಕ್ಳು, ನಾವು ನಿಮ್ಮ ಥರನೇ ಆಸೆ ಪಡ್ತೀವಿ, ನಮಗೂ ಹೀಗೆ ಇರಬೇಕು ಅಂತ. ಈಗ ನೋಡಿ, ನೆಮ್ಮದಿ, ಸುಖ, ಶಾಂತಿ ಅದೆಲ್ಲ ಆಮೇಲೆ. ಇವಾಗ ನಿಮ್ಗೊಬ್ಳು ಮಗಳಿದ್ದಾಳೆ ಅಂತ ಅಂದ್ಕೊಂಡ್ರೆ, ಅಪ್ಪ ನನ್ನ ಮಗಳಿಗೆ ಒಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಡ್ಬೇಕಪ್ಪ, ಒಂದು ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಡ್ಬೇಕು. ಐ ಥಿಂಕ್ ಇಂಡಿಯಾದಲ್ಲಿ ಒಂದು 90% ತಾಯಂದರು ಅದೇ ರೀತಿ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಕಮ್ಸ್ ಎವ್ರಿಥಿಂಗ್. ಸೊ ಅದೇ ಥರ ಕಾಂತಲಕ್ಷ್ಮಿ ಪಾತ್ರ ಯೋಚನೆ ಮಾಡ್ತು. ಆ್ಯಂಡ್ ನನ್ನ ಪ್ರಕಾರ ನನ್ನ ಪಾತ್ರ ನನಗೆ ಒಂದು ಸಕ್ಸಸ್ ತಂದುಕೊಟ್ಟಿದೆ. ಯಾಕಂದರೆ ಎಲ್ಲಿ ಹೋದರೂ ಜನ ಗುರುತಿಸ್ತಾರೆ, ಎಲ್ಲಿ ಹೋದರೂ ಮಾತಾಡ್ತಾರೆ. ನಾನು ಇಷ್ಟು ದಿನ ಮಾಡಿದ ಒಂದು ಸೀರಿಯಲ್ ಒಂದು ತೂಕ ಆದರೆ ಇದು ಇನ್ನೊಂದು ತೂಕ. ಸೊ ಆ್ಯಕ್ಟಿಂಗಿಗೆ ಅಷ್ಟು ಸ್ಕೋಪ್ ಇತ್ತು, ಅಷ್ಟು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಕಲರ್ಸ್ ಕನ್ನಡದವರು ಮತ್ತು ನಮ್ಮ ಪ್ರೊಡಕ್ಷನ್ ಹೌಸವರು. ಒಂದು ಕಟ್ ಹಾಕಲಿಲ್ಲ ನಾನೆಲ್ಲೂ, ನನಗೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಬಿಟ್ಟರು, ತೀಡಿದ್ರು. ಸೊ ಇದರಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ಓಕೆ, ನಿಮ್ಮ ಮನೆಯಲ್ಲಿ ಏನು ಹೇಳ್ತಾರೆ ಆ ಕ್ಯಾರೆಕ್ಟರ್ನ ನೋಡಿ? ನಿಮ್ಮ ಮಗ ಏನಾದರೂ ಸೀರಿಯಲ್ನ ನೋಡ್ತಾನ? ಹೇಗೆ ನೋಡ್ತಾನೆ, ಅವನಿಗೆ ತುಂಬ ಖುಷಿ. ಅವನು ಅಮ್ಮ ನನ್ನ ಫ್ರೆಂಡ್ ಅವ್ರಿಗೆ ಕಳ್ಸಮ್ಮ, ಇವ್ರಿಗೆ ಕಳ್ಸಮ್ಮ ಅಂತೆಲ್ಲ ಹೇಳ್ತಾನೆ. ಅದೇ ನನ್ನ ತಾಯಿ ಇದ್ದಿದ್ರೆ ಇನ್ನೂ ಖುಷಿ ಪಟ್ಟಿರೋರು. ಅವ್ರ ಫ್ರೆಂಡ್ಸಿಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿರೋರು, ವಾಟ್ಸಪ್ ಸ್ಟೇಟಸ್ ಹಾಕೋತಾ ಇದ್ರು. ಈ ಒಂದು ಖುಷಿಯಲ್ಲಿ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಜನ ಎಲ್ಲ ಹೊಗಳ್ತಿದ್ದಾರೆ, ಎಲ್ಲ ಕಡೆಯಿಂದ ಇದು ಬರ್ತಾ ಇದೆ, ಬಟ್ ನನಗೆ ಅದು ತಗೊಳಕ್ಕಾಗ್ತಾಯಿಲ್ಲ. ಅದು ಯಾಕೆ ನನಗೆ ಯಾಕೆ ಆಗ್ತಿಲ್ಲ ಅಂತ. ದೆನ್ ಒಂದಿನ ನಾನು ಒಂದು 4-5 ಜನದ ಹತ್ರ ಮಾತಾಡಿದ ಮೇಲೆ ನಂಗೆ ಗೊತ್ತಾಯಿತು, ಪ್ರಾಬಬ್ಲಿ ನಮ್ಮಮ್ಮನ್ನ ಮತ್ತು ಶರಣ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಜರ್ನಿಯಲ್ಲಿ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನನಗಿದು ಸಿಂಕ್ ಆಗ್ತಾಯಿಲ್ಲ. ಈ ಎಲ್ಲರೂ ಹೊಗಳ್ತಾ ಇರೋದು ನನಗೆ ಸಿಂಕೇ ಆಗಿರಲಿಲ್ಲ. ಅದು ಇವನ್ ಟುಡೇ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಂತೀನಿ. ಸಿಂಕ್ ಆಗ್ತಾಯಿಲ್ಲ ನನಗೆ. ಅದು ಗೊತ್ತಿಲ್ಲ ಯಾಕೆ ಅಂತ. ಅರ್ಥ ಆಗುತ್ತೆ. ಈಗ ಧಾರಾವಾಹಿಗಳನ್ನ ಇಷ್ಟೆಲ್ಲ ಮಾಡಿದ್ರಿ, ಜೊತೆಗೆ ಸಿನಿಮಾ ಮಾಡಿದ್ದೀರಾ. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದ್ರಿ, ಯಶ್ ಸರ್ ಜೊತೆ ಸಿನಿಮಾ ಮಾಡಿದ್ರಿ, ಈ ಬಗ್ಗೆ ಹೇಳ್ಬೋದಾ? ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದಾಗ ಅನಾಥರು ಅಂತ, ಅದರಲ್ಲಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಶೂಟಿಂಗ್ ನೋಡೋಕೆ ಹೋಗಿದ್ದೆ. ಆಗ ಸಾಧು ಕೋಕಿಲ ಅವರು ಒಂದು ಫ್ರೆಂಡ್ ರೋಲ್ ಇದೆ ಅಮ್ಮ, ಮಾಡು ರಾಧಿಕಾ ಅವ್ರ ಫ್ರೆಂಡ್ ರೋಲು, ನಿಮ್ಮ ಅಜ್ಜಿಗಿಂತ ಜಾಸ್ತಿ ಡೇಟ್ಸ್ ಬರುತ್ತೆ ನಿಮಗೆ ಅಂತ ಅಂದರು. ಸರಿ ಆಯಿತು ಸರ್ ಅಂದರೆ ನನಗೂ ಅದೊಂದು ಖುಷಿ ಇತ್ತು. ಮಾಡಾದ್ಮೇಲೆ ಆ್ಯಕ್ಚುಲಿ ನಂದು ರಾಧಿಕಾ ಮ್ಯಾಮ್ದು ಮತ್ತು ದರ್ಶನ್ ಸರ್ದು ಕಾಂಬಿನೇಷನ್ಗಳು ಜಾಸ್ತಿ ಇರ್ತಾಯಿತ್ತು. ಮೇಲ್ಕೋಟೆ ಬೆಟ್ಟದ ಮೇಲೆ ಶೂಟಿಂಗ್ ಮಾಡಿದ್ವಿ. ಒಂದು ಇನ್ಸಿಡೆಂಟ್ ನಂಗೆ ನೆನಪಿದೆ.
ಅವರು ರಾಧಿಕಾ ಮ್ಯಾಮ್ನ ಬೈತಾ ಇರ್ತಾರೆ, ಏನು ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಅವಾಗ ನಾನು ಮಧ್ಯದಲ್ಲಿ ಏನು ನನ್ನ ಫ್ರೆಂಡಿಗೆ ನೀನು ಆವಾಜ್ ಹಾಕೋದು ಅಂತ ಹೇಳೋದಿತ್ತು. ಅವ್ರು ವಾಪಸ್ ನನಗೆ ಬೈಯೋದಿತ್ತು. ಅದರಲ್ಲಿ ಅವರು ಕಪ್ಪೆ ಬಾಯೋಳೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಬೈಯೋದಿತ್ತು. ಪಾಪ ಅವರು ಬಿಫೋರ್ ದ ಸೀನ್ ಬಂದರು. ಅವರು ಬಂದುಬಿಟ್ಟು, ಅಮ್ಮ ಇಲ್ಲಿ ಡೈಲಾಗ್ ಈ ಥರ ಇದೆ ಅಮ್ಮ, ನಾನು ಹಿಂಗೆ ಬೈತೀನಿ, ನೀವು ಬೇಜಾರು ಮಾಡ್ಕೋಬೇಡ ಅಂತ ಅಂದರು. ಹಾಂ ಓಕೆ ಸರ್, ಲೈಕ್ ಕಂಪ್ಲೀಟ್ಲಿ ಆರ. ನಂಗೆ ಏನು ಬೇಜಾರಾಯಿತು, ನೀವು ಅಮ್ಮ ಅಂತ ಯಾಕೆ ಕರೆದ್ರು ಅವರು? ಅಮ್ಮ ಅಂತ ಯಾಕೆ ಕರೆದ್ರು ಅವ್ರು? ನನ್ನ ಹೆಸರು ಹಿಡಿದು ಕರಿಬೋದಾಗಿತ್ತಲ್ಲ, ಬೇಜಾರು ಮಾಡ್ಕೋಬೇಡ ಅಮ್ಮನು. ಬೈ ದೆನ್ ಆವಾಗಲೇ ಅವ್ರು ಹಿ ವಾಸ್ ಎ ಗ್ರೇಟ್ ಆ್ಯಕ್ಟರ್, ಸೂಪರ್ ಹೀರೋ ಇದು ಆಗಿದ್ರು ಅವರು. ಬಟ್ ದಟ್ ಈಸ್ ಹಿಸ್ ಏನದು ಅವ್ರ ಒಳ್ಳೆತನ ಅದು. ಬಂದು ನಾನು ಹಿಂಗೆ ಬೈತೀನಮ್ಮ, ನೀನು ಬೇಜಾರು ಮಾಡ್ಕೊ, ಅವರು ಹೇಳ್ದೇ ಇದ್ದರೂ ನನಗೇನೂ ಬೇಜಾರಾಗ್ತಾ ಇರಲಿಲ್ಲ ನನಗೆ. ಪಾಪ ಅವರಷ್ಟು ಹಿ ವಾಸ್ ವೆರಿ ಸ್ವೀಟ್. ಓಕೆ, ಜೊತೆಗೆ ತಾರಕಲ್ಲೂ ಆ್ಯಕ್ಟ್ ಮಾಡಿದ್ರಿ, ಹೇಗಿತ್ತು? ವೆರಿ ನೈಸ್. ಆವಾಗ ಅವ್ರದ್ದು ಒಂದು ಆರಾ, ಲೈಕ್ ಒಂದಷ್ಟು ಹಿಟ್ ಸಿನಿಮಾಗಳೆಲ್ಲ ಕೊಟ್ಟಿದ್ರು ಅವರು. ಅದರಲ್ಲಿ ದೇವರಾಜ ಸರ್ ಅವರ ಮೊಮ್ಮಗ ಮಾಡಿದ್ರು ಅವರು. ಅಂದರೆ ಅದ್ರ ಒನ್ ಡೇ ಅಷ್ಟೇ ವರ್ಕ್ ಮಾಡಿದ್ದು, ಲಾಟ್ ಲೈಕ್ ಈ ಅನಾಥರ ಥರ ಒಂದು ಲಾಂಗ್ ಇದರಲ್ಲಿ ನಾನು ವರ್ಕ್ ಮಾಡಿಲ್ಲ. ಅದು ಗ್ರೇಟ್ ಎಕ್ಸ್ಪೀರಿಯನ್ಸೇ. ಓಕೆ, ಉಪೇಂದ್ರ ಸರ್ ಕೂಡ ಇದ್ದಾರೆ ಅನಾಥರು ಸಿನಿಮಾದಲ್ಲಿ. ಹೌದು. ಹೇಗೆ ಅನ್ನಿಸ್ತು? ಅನ್ಫಾರ್ಚುನೇಟ್ಲಿ ನಂಗೆ ಅವ್ರ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿಲ್ಲ. ಬಟ್ ಉಪೇಂದ್ರ ಸರ್ ಅವರು ನನ್ನನ್ನು ಒಂದು 6 ತಿಂಗಳು ಮಗುವಿಂದ ನೋಡಿದ್ದಾರೆ. ನಾನು ನಿಮ್ಗೆ ಹೇಳಿದೆ, ನಮ್ಮ ಅಜ್ಜಿ 6 ತಿಂಗಳು ಮಗುವಿಂದ ಕರ್ಕೊಂಡು ಹೋಗ್ತಾಯಿದ್ರು ಅಂತ. ಐ ಥಿಂಕ್ ಅದು ಯಾವುದೋ ಫಿಲಮ್ ವರ್ಕ್ ಮಾಡ್ತಿದ್ರು ಅವರು. ಉಪೇಂದ್ರ ಅವರು ನನಗೆ ಸ್ವಲ್ಪ ಬುದ್ಧಿ ಬಂದಮೇಲೇನೋ ಏನೋ ಇದು ಅನಂತರ ಅವಾಂತರ ಸಿನಿಮಾ ಶೂಟಿಂಗ್ ಎಲ್ಲ ಹೋಗಿದ್ದೆ. ಅವ್ರ ಅಪ್ಪ ನಂಗೆ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾವು ಸೀತೆ ಮತ್ತು ಮಹಾಭಾರತ ಸೀರಿಯಲ್ಲು ಶೂಟಿಂಗು ರುಪೀಸ್ ರೆಸಾರ್ಟಲ್ಲೇ ಸೆಟ್ ಇದ್ದಿದ್ದು. ಅವ್ರ ಅಪ್ಪ ಯಾವಾಗಲೂ ಸಿಗೋರು. ಅವ್ರು ಹೇಳೋರು, ನನ್ನ ಮಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಒಂದಿನ ಮನೆ ಹತ್ರ ಕಾರ್ ಬಂದಿತ್ತು ಡ್ರಾಪ್ ಮಾಡೋಕ್ಕೆ, ಇವ್ನು ಕಾರಿಂದ ಹೇಳ್ದ, ಬಗ್ ನೋಡಿದ್ರೆ ನಿಮ್ಮ ಅಜ್ಜಿ ಕೂತಿದ್ರು ಕಾರಲ್ಲಿ, ಆವತ್ತಿಂದ ಗೊತ್ತಾಯಿತು ಅವ್ನು ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಅವರಪ್ಪ ಹೇಳಿದ್ರು. ಹಿ ವಾಸ್ ಅ ವೆರಿ ನೈಸ್ ಪರ್ಸನ್. ನಮ್ಮ ಅಜ್ಜಿ ಕುಟುಂಬ ಸಿನಿಮಾ ವರ್ಕ್ ಮಾಡಿದ್ರು ಅವ್ರ ಜೊತೆ. ಆವಾಗ ಸೆಟ್ಟಿಗೆಲ್ಲ ಹೋಗಿದ್ವಿ. ನಾನು ನಿಮ್ಗೆ ಹೇಳ್ತೀನಲ್ಲ, ಅದು ಎಲ್ಲ ಸ್ಟಾರ್ಸು ಅವ್ರಿಗೆ ಹಂಗಿರುತ್ತೆ ಹಿಂಗಿರುತ್ತೆ ಆ ಥರ ಎಲ್ಲ ಏನಿಲ್ಲ. ದೇ ಆರ್ ಆಲ್ ಸೋ ಡೌನ್ ಟು ಅರ್ತ್. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಪ್ರೀತಿಯಿಂದ ನಡೆಸ್ಕೋತಾರೆ. ನಾನು ಅವ್ರುಗಳಿಂದೆಲ್ಲ ಏನು ಕಲ್ತಿದ್ದೀನಿ ಗೊತ್ತಾ? ಯಾರೇ ನಮ್ಮ ಹತ್ರ ಬಂದು ಮಾತಾಡಿದ್ರು ನಾವು ತುಂಬ ಪ್ರೀತಿಯಿಂದ ಮಾತಾಡಬೇಕು, ಅವ್ರನ್ನ ತುಂಬ ಪ್ರೀತಿಯಿಂದ ಟ್ರೀಟ್ ಮಾಡಬೇಕು. ಬಿಕಾಸ್ ಪೀಪಲ್ ವಿಲ್ ಆಲ್ವೇಸ್ ರಿಮೆಂಬರ್ ಹೌ ಯು ಟ್ರೀಟೆಡ್ ದೆಮ್. ಚೆನ್ನಾಗಿ ನೋಡ್ಕೊಂಡ್ರಪ್ಪ ಅವರು, ಅಷ್ಟು ಹೇಳಿದರೆ ಸಾಕು. ಅದು ಒಂದು ಅವಾರ್ಡ್ ಇದ್ದಂಗೆ ನನ್ನ ಪ್ರಕಾರ ಅಷ್ಟೇ. ದೇ ಆರ್ ಆಲ್ ವೆರಿ ನೈಸ್. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಕಳ್ಳರ ಸಂತೆ ಸಿನಿಮಾ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಕಳ್ಳರ ಸಂತೆ ಸಿನಿಮಾ ಮಾಡ್ತಾ ನಾನು ಮಿಂಚು ಅನ್ನೋ ಧಾರಾವಾಹಿ ಮಾಡ್ತಿದ್ದೆ ಈ ಟಿ ವಿ ಕನ್ನಡದಲ್ಲಿ. ಅದು ಸೂಪರ್ ಹಿಟ್ ಸೀರಿಯಲ್. ಅದು ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೆಕಾಗ್ನಿಷನ್ ಸಿಕ್ತಂಥ ಸೀರಿಯಲ್. ಯಾವ ಥರ ಅಂದರೆ, ನಾನು ಒಂದು ಪಾನಿಪುರಿ ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ, ಅಲ್ಲೂ ಜನ ಕಣ್ಣು ಹಿಡಿದು ಮಾತಾಡೋರು, ನೀವು ಆಶಾ ಅಲ್ವಾ ಅಂತ. ಒಂಥರ ತುಂಬ ಚಾಲೆಂಜಿಂಗ್ ರೋಲ್ ಅದು. ಆ ಸೀರಿಯಲ್ ಮಾಡ್ತಾನೆ ನನಗೆ ಇದು ಮಿಂಚು, ಸುಮನಾ ಕಿತ್ತೂರವರು ಸೃಜನ್ ಲೋಕೇಶ್ ಅವ್ರ ಹತ್ರ ಫೋನ್ ಮಾಡಿ ನನ್ನ ನಂಬರ್ ಇಸ್ಕೊಂಡು, ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಅಂದರು. ನಾನು ಅದು ಒಂದು ಪ್ರಾಸ್ಟಿಟ್ಯೂಟ್ ರೋಲ್ ಅದು. ಇಲ್ಲ ಮ್ಯಾಮ್ ಅಂದೆ. ಇಲ್ಲ, ತುಂಬ ಚೆನ್ನಾಗಿದೆ. ಪ್ರಾಸ್ಟಿಟ್ಯೂಷನ್ ಅನ್ನೋದು ಜನ ಯಾಕೆ ಮಾಡ್ತಾರೆ? ಇಟ್ ಈಸ್ ನಾಟ್ ಜಸ್ಟ್ ದಟ್ ಅವ್ರಿಗೇನೋ ಒಂದು ಇರುತ್ತೆ ಅಲ್ಲ, ಇಟ್ ಈಸ್ ದೇರ್ ಬ್ರೆಡ್ ಆ್ಯಂಡ್ ಬಟರ್. ಅದು ತುಂಬ ಜನದ್ದು ಪ್ರೊಫೆಷನ್ ಆಗಿದೆ. ನೀನು ತುಂಬ ಜನ ಅಂಥವ್ರನ್ನ ನೀನು ರೆಪ್ರೆಸೆಂಟ್ ಮಾಡ್ತಿದ್ಯಾ ಅಂತ ಹೇಳಿದ್ರು. ದಟ್ ಈಸ್ ವೆನ್ ಓಕೆ ನಾನು ಮಾಡಬೇಕು ಇದನ್ನು. ವೆರಿ ಚಾಲೆಂಜಿಂಗ್ ರೋಲ್ ಅಂತ. ಅದು ಹೆಬ್ಬಾಳ್ ಫ್ಲೈಓವರಲ್ಲಿ ನಾವು ಮಾಡಿದ್ವಿ. ಇಡೀ ನೈಟ್ ಶೂಟ್ ಮಾಡಿದ್ವಿ. ಯಶ್ ಸರ್ ಆಟೋಲ್ಲಿ ಹೋಗ್ತಿರ್ತಾರೆ, ಅಯ್ಯೋ ಇವರಾದರೂ ನಿಲ್ಲಿಸ್ಲಪ್ಪ ಆಟೋ, ಒಂದು 100 ರೂಪಾಯಿ ಕೊಟ್ಟರೆ ಸಾಕು, ನನ್ನ ಅಮ್ಮನ ಮೆಡಿಸನ್ಗಾಗತ್ತೆ, ಆ ಥರದ್ದು ಒಂದು ಸೀಕ್ವೆನ್ಸು. ಬಾ ನಾನು ಕರ್ಕೊಂಡು ಹೋಗ್ತೀನಿ, ಅರೆ ನನಗೆ ಏನು ಬೇಡ, ನಾನು ಹಿಂಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕೊನೆಗೆ ಆ ಸಿನಿಮಾ ತುಂಬ ಚೆನ್ನಾಗಿದೆ. ಅದು ತುಂಬ ಒಳ್ಳೆ ಮೆಸೇಜ್ ಕೊಡ್ತದು. ಆಮೇಲೆ ಅವರೊಂದು ಮಿನಿಸ್ಟ್ರ್ ಥರ ಆದಾಗ ಎಲ್ಲರ ಮನೆಗೂ ಒಂದು 3,000 2,000 ಎವ್ರಿ ಮಂತ್ ನನ್ನ ತಂಗಿಯರಿಗೆ ನಾನು ಕೊಡ್ತೀನಿ ಅನ್ನೋದು. ಇಟ್ಸ್ ಅ ಲವ್ಲಿ ಕಾನ್ಸೆಪ್ಟ್ ಅದು. ಇಡೀ ನೈಟ್ ಸಿನಿಮಾ ಶೂಟ್ ಮಾಡಿದ್ವಿ, ತುಂಬ ಚೆನ್ನಾಗಿರ್ತದು. ಇವತ್ತು ಯಶ್ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ, ಸಾಕಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಟಾಕ್ಸಿಕ್ ಸಿನಿಮಾ ಹವಾ ಮತ್ತೆ ನಾನು ಸ್ಪೆಷಲ್ ಆಗಿ ಹೇಳಬೇಕು ಅಂತಾನೆ ಇಲ್ಲ. ಏನು ಅನ್ಸುತ್ತೆ? ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್. ನಮ್ಮವರು, ನಮ್ಮ ಕನ್ನಡದವರು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಇನ್ನೂ ಒಂದಷ್ಟು ಲಕ್ಷ ಜನ ಆ ಮಟ್ಟದಲ್ಲಿ ಕನಸು ಕಾಣೋದಕ್ಕೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅವ್ರಿಗೆ ತುಂಬ 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 ಸಕ್ಸಸ್ ಸಿಗಲಿ. ಯಾಕಂದರೆ
ಅವರಿಂದ ಒಂದಷ್ಟು ಸಂಸಾರಗಳು ನಡೀತಾ ಇದೆ, ಒಂದಷ್ಟು ಜನ ಕನಸು ಕಾಣೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ, ಮತ್ತೆ ಅದು ಕನಸು ಕಾಣೋಕ್ಕೆ ಶುರು ಮಾಡಿ ಅವ್ರ ಕನಸನ್ನ ಅವ್ರು ಹೇಗೆ ನನಸು ಮಾಡ್ಕೊಂಡ್ರು, ಅವ್ರು ಮಾಡ್ಕೊಂಡ್ರೆ ಪ್ರತಿಯೊಬ್ಬರೂ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ಎಲ್ರಿಗೂ. ಸೋ ಹ್ಯಾಪಿ. ಯಶ್ ಅವತ್ತು ನೀವು ನೋಡಿದಾಗ ಹೇಗಿದ್ರು, ಇವತ್ತು ಯಶ್ ಸರ್ ಹೇಗಿದ್ದಾರೆ? ಐ ಥಿಂಕ್ ಹಾಗೇ ಇದ್ದಾರೆ ಅನ್ಸುತ್ತೆ. ಆ್ಯಕ್ಚುಲಿ ಅವ್ರು ನನ್ನ ಮದುವೆಗೆಲ್ಲ ಬಂದಿದ್ರು. ಈಗ ನನಗೇನು ಟಚ್ ಇಲ್ಲ ಅವ್ರ ಜೊತೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳ್ತಾರೆ ಒಂಚೂರು ಬದಲಾಗಿಲ್ಲ, ಹಾಗೇ ಇದ್ದಾರೆ. ಆ ಸ್ಟಾರ್ಡಮ್ಮು ಏನು ಇದು ಯಾವುದು ಬದಲಾಗಿಲ್ಲ ಅವರಲ್ಲಿ. ವೆರಿ ಡೌನ್ ಟು ಅರ್ತ್, ವೆರಿ ಸಿಂಪಲ್. ಆಗೆಲ್ಲ ನಮ್ಮ ಹತ್ರ ನಗಾಡ್ಕೊಂಡು ಹೇಗೆ ಮಾತಾಡ್ತಿದ್ರು ಈಗಲೂ ಹಾಗೇ ಇದ್ದಾರೆ ಅಂತ ಅಂತಾರೆ. ಕೆಲವು ಸಲ ನಾವು ಸ್ಟ್ರಿಕ್ಟ್ ಆಗಲೇಬೇಕಾಗತ್ತೆ ಇಂಡಸ್ಟ್ರಿಯಲ್ಲಿ. ಸೊ ಪ್ರಾಬಬ್ಲಿ ಇವಾಗ ಈಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಈಸ್ ಅ ಪ್ರೊಡ್ಯೂಸರ್, ಎವ್ರಿಥಿಂಗ್ ಅಲ್ಲ. ಸೊ ಆ ನಿಟ್ಟಲ್ಲಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದೇನೋ. ಬಟ್ ಐ ಹ್ಯಾವ್ ಹರ್ಡ್ ಲೈಕ್ ಈ ಥರ ತುಂಬ ಒಳ್ಳೆಯವರು ಅಂತಲೇ ಕೇಳಿದ್ದೀನಿ ನಾನು. ಆಪ್ ಕಿ ಅದಾಲತ್ ಶೋನ ನೋಡ್ತಾ ಇದ್ದೆ. ಅವಾಗ ಯಶ್ ಸರ್ ಹೇಳ್ತಾ ಇದ್ರು, ನನ್ನ ಜೇಬ್ನಲ್ಲಿ ₹1 ಇಲ್ದಿದ್ರು ಪರವಾಗಿರ್ಲಿಲ್ಲ, ನಾನು ಸ್ಟೈಲ್ ಮಾಡ್ತಾ ಇದ್ದೆ ಅಂತ. ಹೌದು. ಐ ಥಿಂಕ್ ದಟ್ ಈಸ್ ಇಸ್ ಕಾನ್ಫಿಡೆನ್ಸ್ ಅಲ್ಲ. ನೋಡಿ ಇವತ್ತು ಅದು ಯಾವ ಮಟ್ಟಕ್ಕೆ ಇದೆ ಅಲ್ವಾ. ಎಲ್ಲ ಆಸ್ಪೈರಿಂಗ್ ಆ್ಯಕ್ಟರ್ಸು ಇನ್ಕ್ಲೂಡಿಂಗ್ ಮೀ, ಐ ಥಿಂಕ್ ವಿ ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅನಿಸುತ್ತೆ. ಏನು ಬೇಕಾದ್ರೂ ಮಾಡ್ಬೋದು. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮ್ಮಲ್ಲೇ ನಾವೇ ಒಂದು ಕಟ್ಪಾಡು ಹಾಕ್ಕೊಂಡ್ಬಿಟ್ಟಿರ್ತೀವಿ, ಒಂದು ಬೌಂಡ್ರಿ ಇರುತ್ತೆ, ಅಥವಾ ಏನೋ ಕಮಿಟ್ಮೆಂಟ್ ಇರುತ್ತೆ, ಏನೋ ಇಶ್ಯೂ ಇರುತ್ತೆ. ಬಿಯಾಂಡ್ ದಟ್ ನಾವು ಯೋಚನೆ ಮಾಡೋದಿಲ್ಲ. ಬಟ್ ನೋಡಿ ಅವ್ರು ಏನೂ ಇಲ್ಲದೆ ಯೋಚನೆ ಮಾಡಿದರು. ಐ ಥಿಂಕ್ ಅದನ್ನು ನಾವು ಇನ್ಸ್ಪಿರೇಷನ್ ಆಗಿ ತೊಗೋಬೇಕು. ಎವ್ರಿ ಒನ್ ಹ್ಯಾಸ್ ಟು ಟೇಕ್ ಇಟ್. ಎಸ್, ಹೌದು. ಕನ್ನಡದಲ್ಲಿ ಆ್ಯಕ್ಟ್ ಮಾಡುವಂಥ ಸಾಕಷ್ಟು ಕಲಾವಿದರು ಇವತ್ತು ತೆಲುಗು, ತಮಿಳು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅಲ್ಲೇ ಕೆಲವೊಂದಷ್ಟು ಜನ ಸೆಟಲ್ ಕೂಡ ಆಗಿದ್ದಾರೆ. ಸಾಕಷ್ಟು ಜನ ಹೇಳೋದಿದೆ, ತೆಲುಗು ತಮಿಳಲ್ಲಿ ಸಂಭಾವನೆ ತುಂಬ ಚೆನ್ನಾಗಿರುತ್ತೆ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ಅಲ್ಲಿ ಡಬ್ಬಿಂಗ್ ಇರುತ್ತೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಕಿರಿಕಿರಿ ಮಾಡಲ್ಲ ಕನ್ನಡದ ಕಲಾವಿದರು. ಹೀಗೆಲ್ಲ ಒಂದಷ್ಟು ಕಾರಣಗಳನ್ನು ಹೇಳೋದಿದೆ. ಕೆಲವರು ವೀಕ್ಷಕರು ಏನೋ ಇವರು ಕನ್ನಡ ಬಿಟ್ಟು ತೆಲುಗು ತಮಿಳಿಗೆ ಹೋಗ್ಬಿಟ್ರು, ಇವರಿಗೆ ಕನ್ನಡದ ಮೇಲೆ ಅಭಿಮಾನನೇ ಇಲ್ಲ, ಇವರು ಕನ್ನಡ ಪ್ರಾಜೆಕ್ಟ್ ಮಾಡಲ್ಲ ಅಂತ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇರೋದಕ್ಕೆ ಕಮೆಂಟ್ಸ್ಗಳನ್ನ ಆರಾಮಾಗಿ ಹಾಕ್ಬಿಡ್ತಾರೆ. ಬಟ್ ವಾಸ್ತವ ಹಾಗಿರಲ್ಲ. ಈಗ ನೀವು ತೆಲುಗು ತಮಿಳ್ ಹೇಳಿದ್ರಲ್ಲ, ಅವ್ರದ್ದು ಮಾರ್ಕೆಟ್ ದೊಡ್ಡದಿದೆ ಮೇಡಮ್. ನಮ್ಮದು ಮಾರ್ಕೆಟ್ ಸ್ವಲ್ಪ ಚಿಕ್ಕದು, ಆಯಿತಾ. ಸೊ ಅಲ್ಲಿನವ್ರಿಗೆ ಯಾಕೆ ಕನ್ನಡ ಆರ್ಟಿಸ್ಟ್ಗಳು ಇಷ್ಟ ಆಗ್ತಾರೆ ಅಂದರೆ, ಬಿಕಾಸ್ ಕನ್ನಡಿಗರು ಹಾರ್ಡ್ ವರ್ಕರ್ಸ್. ನೀವು ರೌಂಡ್ ದ ಕ್ಲಾಕ್ ಕೆಲಸ ಮಾಡಿಸಿ ಮೇಲೆ ಎಕ್ಸ್ಟ್ರಾ 1 hour ಅಂದರೆ ಪಾಪ ಮಾಡ್ತೀವಿ ನಾವು, ಆಯಿತಾ. ಸೊ ಹಾಗಾಗಿ ಅಲ್ಲಿ ಮಾರ್ಕೆಟ್ ಜಾಸ್ತಿ ಇರೋದ್ರಿಂದ ಇದು ಏನದು ಸ್ವಲ್ಪ ನಮ್ದು ಏನೇನು ಸಂಭಾವನೆ ಇದೆ ಅದು ವೇರಿ ಆಗತ್ತೆ. ಬಟ್ ಇಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ವರ್ಕ್ ಮಾಡಿರೋ ಪ್ರೊಡಕ್ಷನ್ ಹೌಸ್ ಎಲ್ಲನೂ ಏನು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳು ತುಂಬ ಚೆನ್ನಾಗಿ ಆರ್ಟಿಸ್ಟ್ನ ನೋಡ್ಕೋತಾರೆ, ತುಂಬ ಚೆನ್ನಾಗಿ ನಡ್ಸ್ಕೋತಾರೆ. ಆ ಥರ ನಂಗೆ ಯಾವುದೂ ಕಿರಿಕಿರಿ ಆಯಿತು, ಇವರಿಂದ ಅದಾಯಿತು ಆ ಥರ ಇಷ್ಟು ಒಂದು 16 years ಆಯ್ತು ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಯಾವ ಪ್ರೊಡಕ್ಷನ್ ಹೌಸಿಂದನೂ ನಂಗೆ ಆ ಥರ ಪ್ರಾಬ್ಲಮ್ ಆ ಥರ ಎಲ್ಲ ಏನಾಗಲ್ಲ. ಇಲ್ಲೂ ಚೆನ್ನಾಗಿ ಪ್ರೀತಿಯಿಂದನೇ ನೋಡ್ಕೋತಾರೆ, ಆ ಥರದ್ದೇನಿಲ್ಲ. ಅದೇ ಮಾರ್ಕೆಟ್ ದೊಡ್ಡದಿರೋದ್ರಿಂದ ಅಲ್ಲಿ ನಮಗೆ ಪೇ ಸ್ಕೇಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೆ. ಹಾಗಂತ ಈ ಕನ್ನಡದಲ್ಲೇನು ತೀರಾ ಕಮ್ಮಿ ಆ ಥರ ಏನಿಲ್ಲ, ಇಲ್ಲೂ ನಡೀತಾ ಇದೆ, ಒಳ್ಳೊಳ್ಳೆ ಪೇಮೆಂಟೇ ಇದೆ ಈಗಲೂ. ಓಕೆ, ಟಾಕ್ಸಿಕ್ ಸಿನಿಮಾ ಬಂತು. ಆ ಟಾಕ್ಸಿಕ್ ಟ್ರೇಲರು ಟೀಸರ್ ನೋಡಿದವರಿಗೆ, ಕೆಲವರಿಗೆ ಹೊಸಬರಿಗೆ ಮಹಿಳಾ ನಿರ್ದೇಶಕಿ ಇದನ್ನು ನಿರ್ದೇಶನ ಮಾಡಿದಾರಾ ಅಂತ ಹೇಳಿ ಅಂದರೆ ಆಶ್ಚರ್ಯ ಆಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ದೊಡ್ಡ ಸ್ಕೇಲ್ನಲ್ಲಿ ಆ ಒಂದು ಸಿನಿಮಾ ಮೂಡಿ ಬಂದಿದೆ. ಗೀತು ಮೋಹನ್ ದಾಸ್ ಅವರು ಮೊನ್ನೆ ಮಾತು ಹೇಳ್ತಾ ಇದ್ರು, ಎಲ್ಲರೂ ನನ್ನನ್ನು ಅನುಮಾನ ಪಟ್ಟರು, ಬಟ್ ಯಶ್ ನನ್ನನ್ನು ನಂಬಿದ್ರು ಅಂತ. ಇವಾಗ ನೀವು ಕೂಡ ನಿರ್ದೇಶಕಿ, ಗೀತು ಮೋಹನ್ ದಾಸ್ ಅವರಿಗೆ ಈಗ ಸಿಗ್ತಿರುವಂಥ ಒಂದು ಇಂಪಾರ್ಟೆನ್ಸು ಅಥವಾ ಅವರಿಗೂ ಸಿಗ್ತಿರುವಂಥ ಸ್ಪೇಸ್ ನೋಡಿದಾಗ ಇನ್ನೊಂದಿಷ್ಟು ಮಹಿಳಾ ನಿರ್ದೇಶಕಿಯರಿಗೆ ಹೆಲ್ಪ್ ಆಗುತ್ತೆ ಅಥವಾ ಇನ್ಸ್ಪೈರ್ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಆಗತ್ತೆ. ಶಿ ಸಚ್ ಅನ್ ಇನ್ಸ್ಪಿರೇಷನ್. ಅವ್ರದ್ದು ಟ್ರೇಲರ್ ಒಂದೊಂದು ಶಾರ್ಟು ನೋಡಿದಾಗ ಲಾರ್ಜರ್ ದನ್ ಲೈಫ್ ಯೋಚನೆ ಮಾಡಿದಾರಲ್ಲ, ಡೆಫಿನೆಟ್ಲಿ ಅದು ಇನ್ಸ್ಪೈರ್ ಆಗೇ ಆಗುತ್ತೆ. ನನಗೆ ಅನ್ಸುತ್ತೆ, ಅಯ್ಯೋ ನಾನು ಅರ್ಧದಲ್ಲಿ ಬಿಟ್ಟಿರೋ ಕೆಲಸ ಎಲ್ಲ ಇವಾಗ ಶುರು ಮಾಡಬೇಕು, ನನ್ನ ಟೈಮ್ ಕೊಡ್ತಾ ಇಲ್ಲ ಅದಕ್ಕೆ ಅಂತ ಅನಿಸಿದೆ, ನನಗೂ ಅನಿಸಿದೆ. ಶೀಸ್ ಇನ್ಸ್ಪೈರ್ಡ್. ಆರಂಭದಲ್ಲೇ ಕರ್ಮ, ಧರ್ಮ, ಋಣದ ಬಗ್ಗೆ ಎಲ್ಲ ಮಾತಾಡಿದ್ರೆ ಈ ವಿಚಾರಗಳ ಬಗ್ಗೆ ಹೇಳಿ. ಅಂದರೆ ದೇವರನ್ನು ನೀವು ನೋಡುವಂತಹ ರೀತಿ. ಇಟ್ಸ್ ಅ ಸುಪ್ರೀಂ ಪವರ್ ನನ್ನ ಜೊತೆ ಇದ್ದಾನೆ. ಇವಾಗ ನಾನು ಇಲ್ಲಿ ಇದ್ದೀನಿ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಇದನ್ನೇ ಮಾತಾಡಬೇಕು ಅನ್ನೋ ವಿವೇಕ ಕೊಟ್ಟಿರೋದು ಭಗವಂತನೇ. ಸೊ ನಾವು ಅಂದರೆ ಒಂದು ಭಗವಂತನ ಆಜ್ಞೆಯಿಂದ ಒಂದು ತೃಣಾನು ಅಲಾಡಲ್ಲ ಅಂತ ಹೇಳ್ತಾರಲ್ಲ, ನಾನು ಅದನ್ನು ತುಂಬ ನಂಬ್ತೀನಿ ನಾನು ಅದನ್ನು. ಸೊ
ಒಳ್ಳೆತನದಲ್ಲಿ ಭಗವಂತ ಕಾಣ್ತೀನಿ. ಬರೀ ದೇವ್ರ ಫೋಟೋ, ದೇವಸ್ಥಾನ ಆ ಥರದ್ದಲ್ಲ, ಒಳ್ಳೆತನದಲ್ಲೂ ನಾನು ಭಗವಂತನ ಕಾಣ್ತೀನಿ. ಸೊ ಆದಷ್ಟು ನಾನು ಒಳ್ಳೇದು ಮಾಡ್ತಾ ಇರ್ತೀನಿ. ಆಮೇಲೆ ಕೆಟ್ಟದ್ದು ಯೋಚನೆ ಮಾಡಲ್ಲ. ಯಾಕಂದರೆ ನನ್ನೊಳಗಡೆ ಒಂದು ಫಿಯರ್ ಇದೆ. ಅದು ನಾನು ಯಾರಿಗಾದರೂ ಕೆಟ್ಟದ್ದು ಬಯಸಿದ್ರೆ ಅಥವಾ ನಂಗೆ ಏನಾದ್ರು ಹೊಟ್ಟೆ ಕಿಚ್ಚು ನಾನು ಯಾರ ಬಗ್ಗೆ ಯಾರು ಪಟ್ಟರೆ ಭಗವಂತ ನನಗೆ ಹಿಂಗೆ ಮಾಡಿಬಿಡ್ತಾನೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಿಂದನೇ ನಮ್ಮಮ್ಮ ಬೆಳೆಸಿದ್ದಾರೆ ನಮ್ಮನ್ನು ಹಾಗೆ ಬೆಳೆಸಿದ್ದಾರೆ. ನಾನು ಇನ್ಫ್ಯಾಕ್ಟ್ ನನ್ನ ತಮ್ಮನಿಗೂ ಹೇಳ್ತಾ ಇರ್ತೀನಿ, ನಮ್ಮಮ್ಮ ನಮ್ಗೆ ಹೆಂಗೆ ಬೆಳೆಸ್ಬಿಟ್ಟಿದ್ದಾರೆ ಅಂದರೆ ಯಾರಿಗಾರು ಏನಾದ್ರು ಬೈಯೋಕ್ಕೂ ನಮಗೆ ಮನಸ್ಸು ಬರೋದಿಲ್ಲ, ಯಾಕೆ ಈ ಥರ ಬೆಳೆಸಿದ್ರು ಅಂತ. ಸೊ ನಮ್ಮಮ್ಮ ತುಂಬ ಸಾಫ್ಟ್, ವೆರಿ ಸಾಫ್ಟ್, ತುಂಬ ಒಳ್ಳೆಯವರು. ಆಮೇಲೆ ಮನೆಗೆ ಯಾರಾದರೂ ಮಾತಾಡಿದ್ರೆ ಅಯ್ಯೋ ಮನೆಗೆ ಬಂದವ್ರಿಗೆ ಊಟ ಹಾಕದೆ ಕಳಿಸ್ತಾ ಇರಲಿಲ್ಲಪ್ಪ, ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ವಿ ಅಂತ ನೆನೆಸ್ಕೋತಾರೆ. ಸೊ ನಮ್ಮಮ್ಮ ವಾಸ್ ನಾಟ್ ಅನ್ ಆ್ಯಕ್ಟರ್, ಶಿ ವಾಸ್ ಜಸ್ಟ್ ಅ ಟೀಚರ್, ಶಿ ವಾಸ್ ಅ ಹೋಮ್ ಮೇಕರ್. ಆ ಒಬ್ಬ ನಮ್ಮಮ್ಮ ಅಂತ ಒಬ್ಬ ವ್ಯಕ್ತಿನ ಜನರು ಈ ಥರ ಒಂದು ಗುರ್ತಿಟ್ಕೊಂಡು ಮಾತಾಡ್ತಾರೆ ಅಂದರೆ ಅದು ಸಾಧನೆನೇ ಖಂಡಿತ. ಸೊ ಆ ಒಂದು ಎಥಿಕ್ಸಲ್ಲೇ ನಮ್ಮನ್ನು ಬೆಳೆಸಿರೋದವರು. ಸೊ ನಾನು ಒಳ್ಳೆತನದಲ್ಲೂ ಭಗವಂತನ ಕಾಳ್ತೀನಿ. ಹಿ ಈಸ್ ದೇರ್, ನಮಗೆ ಒಂದು ಶಕ್ತಿ ಅದು. ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಹೇಳ್ಬೋದಾ? ಐ ಆಮ್ ಎ ವೆರಿ ಸ್ಪಿರಿಚುವಲ್ ಪರ್ಸನ್. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಬರೀ ಅದೇ ರೀಲ್ಸ್ ಬರುತ್ತೆ. ನಂಬ್ತೀನಿ ನಾನು, ಹಾಗಂತ ಮೂಢನಂಬಿಕೆ ಇಲ್ಲ, ತುಂಬ ನಂಬ್ತೀನಿ. ಯಾವ ಥರ ಅಂದರೆ ಈಗ ರೀಸೆಂಟಾಗಿ ನಾನು ಎಲ್ಲೋ ಓದಿದೆ, ಈಗ ದೇವಸ್ಥಾನಕ್ಕೆ ಹೋದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ, ಯು ಹ್ಯಾವ್ ರೀಚ್ ದಟ್ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಬಟ್ ನಾನು ಮುಂಚೆ ಎಲ್ಲ ಏನು ಅಂದ್ಕೊಂಡಿದ್ದೆ ಅಂದರೆ ಆ ದೇವಸ್ಥಾನದಲ್ಲಿ ಒಂದು ವೈಬ್ರೇಷನ್ ಇದೆ ಅಂತ. ಸೊ ನಾನು ಯಾವುದೇ ಶಕ್ತಿಪೀಠಕ್ಕೆ ಹೋಗಲಿ ಅಥವಾ ತಿರುಪತಿಗೆ ಹೋಗಲಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನನಗೆ ಅದೇನು ಸೈನು ಅಂದರೆ ಓಕೆ, ದೇವ್ರು ನನ್ನ ನೋಡ್ತಾ ಇದ್ದಾನೆ, ನನ್ನ ಜೊತೆ ನಿಂತಿದ್ದಾನೆ ಅನ್ನೋ ಇದು. ಯಾವ ದೇವರನ್ನ ತುಂಬ ಆರಾಧನೆ ಮಾಡ್ತೀರಾ? ಏನು ಎಕ್ಸ್ಪೀರಿಯನ್ಸ್ ಆಗಿದೆ? ಎಲ್ಲ ದೇವರನ್ನು ಆರಾಧನೆ ಮಾಡ್ತೀನಿ. ಆತ ನನಗೆ ಸಾಯಿಬಾಬಾ ಅಂದರೆ ಇಷ್ಟ, ವೆಂಕಟೇಶ್ವರ ಇಷ್ಟ, ಈಶ್ವರ ಇಷ್ಟ, ಕೃಷ್ಣ ಇಷ್ಟ, ಪಾರ್ವತಿ, ಗೌರಿ ನನಗೆ ಫೇವ್ರೆಟ್ ದೇವರು. ಓಕೆ. ಅದು ಮಹಾತಾಯಿನೇ ನನಗೆ ಗೌರಿ ಕಲ್ಯಾಣ ಕೊಟ್ಟಿರೋದು, ಗೌರಿಪುರದ ಗಯ್ಯಾಳಿಗಳು ಆ ಮಹಾತಾಯಿನೇ ಕೊಟ್ಟಿರೋ, ಅದು ನಂಗೆ ತುಂಬ ಇಷ್ಟ. ಆ್ಯಂಡ್ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈಗ ನಾನು ಮನೆಯಲ್ಲಿ ಏನಾದ್ರು ವಸ್ತು ಎಲ್ಲ ಕಳೆದು ಹೋಗಿದ್ರೆ ನಾನು ಕೊರ್ಗಜ್ಜಂಗೆ ಬೇಡ್ಕೋತೀನಿ. ಕೊರ್ಗಜ್ಜಂಗೆ ಬೇಡ್ಕೊಂಡ ತಕ್ಷಣ ಅದು ಸಿಗತ್ತೆ. ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಫ್ರೆಂಡ್ಸ್ಗೂ ನಾನು ಹೇಳ್ತೀನಿ, ಅವ್ರಿಗೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ನಮ್ಮದು ಮಂಗಳೂರು ಕಡೆ ಎಲ್ಲ ನಮ್ಮ ದೈವ ಪಂಜುರ್ಲಿ, ಏನೇ ಕೆಲಸ ಮಾಡಬೇಕಾದ್ರೂ ನಾನು ಆ ಪಂಜುರ್ಲಿನ ಬೇಡ್ಕೊಂಡೇ ಕೆಲಸ ಮಾಡ್ತೀನಿ. ಅದು ಆಗತ್ತೆ ಕೆಲಸ. ಆಗದೆ ಇದ್ದಿದ್ದನ್ನು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಓಕೆ, ಬೇರೆ ಏನೋ ಇಟ್ಟಿದ್ದಾನೆ ಭಗವಂತ ಅಂತ ದೂರಲ್ಲ ನಾನು ದೇವ್ರನ್ನ. ಒಳ್ಳೇದಕ್ಕೋಸ್ಕರನೇ ಏನೋ ಮಾಡಿಕೊಟ್ಟಿಲ್ಲ, ಇನ್ನೂ ಏನೋ ಚೆನ್ನಾಗಿರೋದು ಕೊಡ್ತಾನೇನೋ ಅಂತ ಅನಿಸತ್ತೆ ನನಗೆ. ನಾನು ಗೌರಿ ಕಲ್ಯಾಣ ಕಮಿಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ಬಂದಿತ್ತು ನನಗೆ. ಅದು ಕಾಸ್ಟ್ಯೂಮ್ ಎಲ್ಲ ಹೇಳಿಬಿಟ್ಟಿದ್ರು, ನಾಳೆಯಿಂದ ಶೂಟಿಂಗ್ ಹೇಳಿದರು, ಪೇಮೆಂಟು ಎಲ್ಲ ಓಕೆ ಆಗಿಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಅವ್ರು ಫೋನೇ ಮಾಡಲಿಲ್ಲ ನನಗೆ. ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಟ್ಟೆ. ಆಮೇಲೆ ಅದೇನಾಗುತ್ತೆ, ಅವ್ರು ಫೋನ್ ಮಾಡಲಿಲ್ವಲ್ಲ, ನಾವು ಫೋನ್ ಮಾಡೋದು ಒಂಥರ ಮುಜುಗರ. ವಿ ಫೈಂಡ್ ರೀಸನ್ಸ್ ಟು ಕಾಲ್ ದೆಮ್. ಅದೇ ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದು. ಆಮೇಲೆ ಏನೋ ಒಂದು ಇದು ಮಾಡಿದಾಗ ಇಲ್ಲ ಮೇಡಮ್ ಚಾನಲ್ ಅವ್ರು ಬೇಡ ಅಂದ್ಬಿಟ್ರು ಅಂತ ಅಂದರು. ತುಂಬ ಅಪ್ಸೆಟ್ ಆಗಿದೆ ನಾನು. ಅಯ್ಯೋ ಚೆನ್ನಾಗಿತ್ತಲ್ಲ ಇದು, ಬಂದಿದ್ರೆ ಚೆನ್ನಾಗಿರೋದು ಅಂತ. ಆಮೇಲೆ ಅದಾದಮೇಲೆ ಇದು ಬಂತು. ಅದು ಹೋದಾಗ ನಾನು ಅಪ್ಸೆಟ್ ಆಗಿದೆ. ಬಟ್ ಐ ಡಿಂಟ್ ನೋ ದಿಸ್ ವಾಸ್ ಸ್ಟೋರ್ಡ್. ಅದನ್ನು ನಾನು ಮಾಡಿದರೆ ನಾನು ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಆ ಸೀರಿಯಲಲ್ಲಿ ಆ ಪಾತ್ರಕ್ಕೆ ಇಂಪಾರ್ಟೆನ್ಸೇ ಇಲ್ಲ. ಅದೇ ಅಲ್ಲಿ ಕಿತ್ಕೊಂಡಿದ್ದು ಇನ್ನೆಲ್ಲೋ ಕೊಡ್ತಾನೆ ಅಷ್ಟೇ. ಕಲಾವಿದರು ಅಂತ ಅಂದ ಕೂಡಲೇ ಹೊರಗಡೆ ಜನ ಸಿಕ್ಕಿದ ಕೂಡಲೇ ಮಾತಾಡಿಸ್ತಾರೆ, ಸೆಲ್ಫಿ ತಗೋತಾರೆ. ಜೊತೆಗೆ ಕೆಲವೊಮ್ಮೆ ನಾವು ಅವ್ರ ಮನೆ ಪ್ರೋಗ್ರಾಮ್ಗಳಿಗೆಲ್ಲ ಆಹ್ವಾನ ಕೊಡ್ತಾರೆ, ಹೋಗೋಕ್ಕಾಗಲ್ಲ. ನಿಮ್ಮದೇ ಆದಂಥ ಒಂದು ಬದುಕಿದೆ, ನಿಮ್ಮದೇ ಆದಂಥ ಸಮಸ್ಯೆಗಳಿವೆ, ಚಾಲೆಂಜ್ ಇದೆ, ಎಲ್ಲ ಇದೆ. ಬಟ್ ಕೆಲವೊಂದ್ಸಲ ಹೋಗೋಕ್ಕಾಗಲ್ಲ. ಈಗ ಜಸ್ಟ್ ಕಾರ್ಯಕ್ರಮ ಅಂತಲ್ಲ, ಇನ್ಯಾವುದೋ ಒಂದು ವಿಷಯಕ್ಕೂ ಕೂಡ ಹೋಗೋಕ್ಕಾಗಲ್ಲ. ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಅಂದರೆ ಏನಾಗ್ಬಿಡುತ್ತೆ, ಶೂಟಿಂಗ್ ಎಲ್ಲ ಇದ್ದಾಗ ಈಗ ಒಬ್ಬರಿಗೋಸ್ಕರನೇ ಕಾಯ್ಕೊಂಡು ಕೂರೋಕ್ಕಾಗಲ್ಲ, ಬೇರೆಯವ್ರು ಕೂಡ ಶೆಡ್ಯೂಲ್ ಇರುತ್ತೆ. ನಾನು ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಕೆಲಸಕ್ಕೆ ಕೊಡ್ತೀನಿ, ಆಯಿತಾ. ನಾನು ಕುಗ್ಗಿದಾಗ, ಆಗದೇ ಇಲ್ಲ ಅಂತ ಬಿದ್ದಾಗ ನನಗೆ ಹೇಳೋಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು ನನ್ನ ಕೆಲಸ. ನಾನು ಕೆಲಸನ 2 ಕೈಯಲ್ಲಿ ಹಿಡ್ಕೊಂಡ್ರೆ ಕೆಲಸ ನನ್ನನ್ನು 10 ಕೈಯಲ್ಲಿ ಹಿಡ್ಕೊಳ್ಳುತ್ತೆ ಅಂತ ನಂಬಿರೋಳು ನಾನು. ಇದು ನಾನು ನಮ್ಮ ಅಜ್ಜಿಯಿಂದ ನೋಡಿ ಕಲ್ತಿರೋದು.
ಈ ಥರದ್ದು ಆಗಿದೆ. ಯಾರೋ ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಆಗಲೇ ಹೇಳಿದ್ನಲ್ಲ, ನನ್ನ ಗಂಡ ICU ಅಲ್ಲಿದ್ದರು, ರಾತ್ರಿ ಎಲ್ಲ ಅಲ್ಲಿರ್ತಾ ಇದ್ದೆ. ಅಲ್ಲಿಂದ ಬೆಳಗ್ಗೆ ಬಂದು ಫ್ರೆಶನ್ ಅಪ್ ಆಗಿ ಶೂಟಿಂಗ್ ಹೋಗ್ತಾ ಇದ್ದೆ. ಸೊ ಯಾವುದೋ ಒಂದು ಕಾರ್ಯಕ್ರಮ ಮಿಸ್ ಮಾಡಿದಾಗ ಫೋನ್ ಮಾಡಿ ಬೈದಿದ್ದು ಉಂಟು ನನಗೆ, ಯಾಕೆ ಬಂದಿಲ್ಲ, ಇಲ್ಲ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ, ನಂಗೆ ತುಂಬ ಒಂದು ಪೇಯ್ನಲ್ಲಿದ್ದೀನಿ ನಾನು ಅಂದಾಗ, ಇಷ್ಟೇ ಅಲ್ಲ ನೀನು ಇನ್ನೂ ಅನುಭವಿಸ್ತೀಯ ಅಂತ ಅಂದಿದ್ದು ಉಂಟು. ಆ ಥರದ್ದೆಲ್ಲ ಆಗಿದೆ. ಬಟ್ ಇವತ್ತು ನೀವು ನನಗಿಲ್ಲಿ ಕರೆದು ನನ್ನ ಹತ್ರ ಮಾತಾಡ್ಸ್ತಿದ್ದೀರಾ ಅಂದರೆ ನೀವು ನನ್ನ ಹೇಗೆ ಗುರುತಿಸಿದ್ರಿ? ನನ್ನ ಕೆಲಸದಿಂದ. ಹೌದು, ನನ್ನ ಕೆಲಸ ನನ್ನ ಐಡೆಂಟಿಟಿ. ಆಧಾರ್ ಕಾರ್ಡ್ಗಿಂತ ನನ್ನ ಕೆಲಸ ನನ್ನ ಐಡೆಂಟಿಟಿ. ಸೊ ನಾನು ಕೆಲಸಕ್ಕೇ ಜಾಸ್ತಿ ಮಹತ್ವ ಕೊಡ್ತೀನಿ. ಕೆಲಸ ಆದಮೇಲೆ ಬಾಕಿದೆಲ್ಲ. ಫ್ಯಾಮಿಲಿ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನಮ್ಮ ಮನೆಗೆ ಹೋದಾಗ ಒಬ್ಬರು ಬೇಕು ನಮಗೆ ಫ್ಯಾಮಿಲಿಯಲ್ಲಿ. ಬಟ್ ನೀವು ಆ ಫ್ಯಾಮಿಲಿನ ರನ್ ಮಾಡೋಕ್ಕೂ ನೀವು ಕೆಲಸ ಮಾಡಬೇಕಲ್ವಾ? ನಾ ಫ್ಯಾಮಿಲಿ ನೋಡ್ಕೊಂಡು ಮನೇಲೇ ಇರ್ತೀನಿ ಅಂದರೆ ಫ್ಯಾಮಿಲಿ ಹೇಗೆ ರನ್ ಆಗುತ್ತೆ? ಹಾಗೇನ್ ಯು ಹ್ಯಾವ್ ಟು ವರ್ಕ್. ಸೊ ಕೆಲಸಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀನಿ ನಾನು. ಅಜ್ಜಿ MN ಲಕ್ಷ್ಮೀದೇವಿ ಅವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಸಣ್ಣ ಪಾತ್ರ ಆದ್ರೂ ಕೂಡ ತುಂಬಾ ಇಂಪ್ಯಾಕ್ಟ್ ಇರುವಂತದ್ದು. ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಅವರ ಎಕ್ಸ್ಪ್ರೆಷನ್ ಈಗಲೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಏನ್ ಅನ್ಸುತ್ತೆ? ತುಂಬ ಪ್ರೌಡ್ ಇದೆ ನನಗೆ. ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಬಂತು ಅವ್ರಿಗೆ, ನಾನು ಬೇಡ ಅಂದೆ. ಇಲ್ಲ ಅವ್ರ ಮನೆಗೆ ಬಂದಿದ್ರು, ಇಲ್ಲ ಮೇಡಮ್ ನಾವು ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ. ಇಲ್ಲ ಸರ್ ನೋಡಿ, ಅವ್ರಿಗೆ ಇವಾಗ ಕಿವಿ ಸ್ವಲ್ಪ ಕಮ್ಮಿ ಕೇಳಿಸತ್ತೆ, ಆಮೇಲೆ ಅವ್ರು ಡೈಲಾಗ್ ಹೇಳಿಲ್ಲ ಅಂದರೆ ನೀವು ಕೋಪ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನೀವು ಕೋಪ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ, ನಿಮ್ಮ ಕೆಲಸ, ನಿಮ್ಗೆ ಅದು ತೆಗಿಬೇಕಾಗಿರುತ್ತೆ ಆವತ್ತಿಂದು. ಇಲ್ಲ ಮೇಡಮ್ ನಾವು ಬರ್ತೀವಿ, ಇಷ್ಟು ಚಿಕ್ಕ ಪಾತ್ರ ನಾವು ಬರ್ತೀವಿ ಅಂದರು. ಸೊ ಇವ್ರಿಗೆ ಹೇಳಿದ್ದೆ ನಾನು, ಅವ್ರು ಬರ್ತಾ ಇದ್ದಾರೆ ಅಂತ. ಬೆಳಗ್ಗೆನೇ ಎದ್ದು ಫುಲ್ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾನೆಲ್ಲ ಅವ್ರು ಹೇಳ್ತಿದ್ದಾರೆ ಕೇಳಿಸಿಲ್ಲ, ಎಲ್ಲ ಮಾಡ್ತೀನಿ, ಇವಳಿಗೆ ಹೇಳ್ಬಿಡಿ ಇವೆಲ್ಲ ಮಾಡ್ತೀನಿ ಅಂದರು. ಸರಿ, ಅವ್ರಿಗೆ ಪಾಪ ಮುಜುಗರ ಆಯಿತು ಅನ್ಸತ್ತೆ, ಅಮ್ಮ ಒಂದ್ಸಲ ನಡೆದು ತೋರಿಸಿ ಅನ್ನೋಕ್ಕೆ ಮುಜುಗರ ಆಯಿತು ಅನ್ಸತ್ತೆ. ಹೋದರು. ಆಮೇಲೆ ಮೆಸೇಜ್ ಮಾಡಿದರು, ಮ್ಯಾಮ್ ಇಫ್ ಯು ಡೋಂಟ್ ಮೈಂಡ್ ಅಮ್ಮ ಒಂದು ವಾಕಿಂಗ್ದು ಒಂದು ವೀಡಿಯೋ ಕಳಿಸ್ತೀರಾ ಅಂತ. ಹಾಂ ಅಂತ ಅಂದೆ. ಆಮೇಲೆ ಇವ್ರಿಗೆ ಹೇಳ್ದೆ, ಅಮ್ಮ ಅವರು ನಡ್ಕೊಂಬರೋದೊಂದು ವೀಡಿಯೋ ಕೇಳ್ತಿದ್ದಾರೆ. ಹಾಂ ರೆಡಿ. ಏನು ಜೋಶಲ್ಲಿ ನಡೀತಿದ್ದಾರೆ ಅಂದರೆ ನಾನೇ ವಿಡಿಯೋ ಮಾಡ್ತಾ ಎಡವಿದ್ದೀನಿ. ಅವರು ನೀಟಾಗಿ ನಡ್ಕೊಂಬರ್ತಿದ್ದಾರೆ. 3 ವರ್ಷ ಅವ್ರಿಗೆ ಇವತ್ತಿಗೂ ಹಿಂಗಿರ್ತಾರೆ, ಅಮ್ಮ ನಾಳೆ ಶೂಟಿಂಗ್ ಅಂತ ಹಂಗಾಗ್ತಾರೆ ಅವರು. ಇವತ್ತಿಗೂ ಆ ಎನರ್ಜಿ ಇದೆಯಲ್ಲ, ಅದು ಕಮ್ಮಿ ಆಗಿಲ್ಲ ಅವರಲ್ಲಿ. ನಮಗೆ ಒಂದೊಂದು ಸಲ ಸುಸ್ತಾಗ್ಬಿಡುತ್ತೆ. ಬಟ್ ಅವ್ರಿಗೆ ಶೂಟಿಂಗ್ ಇದೆ ಅಂದರೆ ಆ ಭಗವಂತ ಎಲ್ಲಿಂದ ಎನರ್ಜಿ ಕೊಡ್ತಾನೆ ಗೊತ್ತಿಲ್ಲ. ಸಾಕಷ್ಟು ಈ ರೀತಿ ಕಲಾವಿದರು ಈ ರೀತಿ ಆಕ್ಟಿವ್ ಇರೋದನ್ನ ನಾನು ಕೇಳಿದ್ದೀನಿ. ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ಇವರ ಜೀವನದ ಉತ್ಸಾಹ ನೋಡಿದ್ರೆ. ನಾನು ಬೆರ್ತೋಗ್ಬಿಟ್ಟಿದೆ ಅವ್ರ ಜೀವನದಲ್ಲಿ ಅದು. ಸೀತಾರಾಮ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಇವಾಗ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಪದ್ಮಕಲಾ ಗುಂಡೂರಾವ್ ಅವರು. ಅವರ ಒಂದು ಜೀವನದ ಉತ್ಸಾಹನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಲಾಸ್ಟ್ ಒಂದು 2 years ಇಂದ ನೋಡ್ತಾ ಇದ್ದೀನಿ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರ ಬ್ಲೌಸ್ಗಳನ್ನ ಅವರೇ ಸ್ಟಿಚ್ ಮಾಡಿಕೊಡ್ತಾರೆ. ಆಮೇಲೆ ಅವರ ಮಗಳಿಗೂ ಕೂಡ ಇವರೇ ಸ್ಟಿಚ್ ಮಾಡ್ಕೊಳ್ತಾರೆ. ಸಿನಿಮಾ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ನಾವೇ ಒಂದೊಂದ್ಸಲ ಲೈಫಲ್ಲಿ ಅಯ್ಯೋ ಯಾರು ಮಾಡ್ತಾರೆ, ಈ ಥರದೊಂದು ಮನೋಭಾವ ಬಂದ್ಬಿಡುತ್ತೆ. ಬಟ್ ಅವ್ರಿಗೆ ಆ ಥರದ ಒಂದು ಸೋಂಬೇರಿತನನೋ ಅಥವಾ ಆಲಸ್ಯ ಯಾವುದೂ ಕೂಡ ಇಲ್ಲ. ಆ ಜನ್ರೇಷನ್ ಅವರು ನಿಜವಾಗ್ಲೂ ವಿ ಹ್ಯಾವ್ ಟು ಟೇಕ್ ದಮ್ ಆ್ಯಸ್ ಇನ್ಸ್ಪಿರೇಷನ್. ನೀವು ಬ್ಲೌಸ್ ಸ್ಟಿಚ್, ಶಾರದಾ ಜಾದೂಗರ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಅಷ್ಟೇ ಇವತ್ತಿಗೂ ಅವ್ರ ಬ್ಲೌಸ್ನ ಅವರೇ ಸ್ಟಿಚ್ ಮಾಡ್ಕೊಳ್ಳೋದು. ಜೊತೆಗೆ ನಿಂದೇನಾದ್ರು ಇದ್ರೆ ತಂದ್ಕೊಡಮ್ಮಿ, ಹೊಲ್ಕೊಡ್ತೀನಿ, ನಮ್ಮ ಮನೇಲಿ ಫ್ರೀ ಆಗಿರ್ತೀನಲ್ಲ ಹೊಲ್ಕೊಡ್ತೀನಿ ಅಂದರೆ ದುಡ್ಡಿಗಲ್ಲ, ಪ್ರೀತಿಗೆ. ಆ ಥರ ಅದು ಏನಾದ್ರು ಒಂದು ಇಟ್ಕೊಂಡಿರ್ತಾರೆ ನೋಡಿ ಅವರು. ನಮ್ಮ ಅಜ್ಜಿ ಇವತ್ತಿಗೂ ಅಷ್ಟೇ 1:30 ಆಗಲಿ 2 ಗಂಟೆ ಆಗಲಿ ದೇವ್ರ ಪೂಜೆ ಮಾಡದೆ ಊಟ ತಿಂಡಿ ತಿನ್ನಲ್ಲ ಅವರು. ಬರೀ ಕಾಫಿ ಕುಡ್ಕೊಂಡಿರ್ತಾರೆ. ತಿಂಡಿ ತಿನ್ನಿ ಅಂದರೆ ನಾನು ಸ್ನಾನ ಮಾಡಿಲ್ಲ, ದೇವ್ರಿಗೆ ಪೂಜೆ ಮಾಡಿಲ್ಲ ಅಂತಾರೆ. ಇವಾಗ ನಮಗೆ ಅರ್ಜೆಂಟ್ ಲೈಫು, ತುಂಬ ಧಾವಂತದ ಬದುಕಿನಲ್ಲಿ ಓಡಾಡ್ತಾ ಇರ್ತೀವಿ. ಒಂದು ಐರನ್ ಆಗಬೇಕು ಅಂತಂದ್ರೂ ಹೊರಗಡೆ ಶಾಪಿಗೆ ಕೊಟ್ಟು ಬರ್ತೀವಿ. ಟೀ ಕುಡಿಬೇಕು ಅಂತಂದ್ರೂ ಹೊರಗೆ ಹೋಗ್ತೀವಿ. ನಮಗೆ ಮಾಡಿಕೊಂಡು ಕುಡಿಯೋಷ್ಟು ಪೇಷನ್ಸ್ ಇಲ್ಲ, ಆಸಕ್ತಿ ಇಲ್ಲ. ಜೀವನ ಆ ಥರ ಆಗ್ಬಿಟ್ಟಿದೆ. ಐ ಥಿಂಕ್ ಆ ಕ್ವಿಕ್ನೆಸ್ ಇದೆಯಲ್ಲ, ಈಗ ಅದು ಅವಶ್ಯಕತೆ ಇದೆ. ಅದು ಅವಶ್ಯಕತೆ ಇಲ್ಲ ಅಂದರೆ ನಾವು ಅದೇ ಹೇಳಿದ್ನಲ್ಲ, ರೇಸಲ್ಲಿ ನಾವು ಓಡೋಕ್ಕಾಗಲ್ಲ, ನಾವು ಹಿಂದೆ ಉಳಿದು ಬಿಡ್ತೀವಿ. ಹೌದು. ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್ ವೀಕ್ಷಕರಿಗೆ? ನಾನು ಗೀತು ಮೋಹನ್ ದಾಸ್ ಅವರ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನೆಕ್ಸ್ಟ್ ಕೂಡ ನಿಮ್ಮನ್ನು ನಿರ್ದೇಶಕಿಯಾಗಿ ಇಂಟರ್ವ್ಯೂ ಮಾಡಬೇಕು. ಆದಷ್ಟು ಬೇಗ ಏನೋ ಫುಲ್ ಫ್ಲೆಡ್ಜ್ ಆಗಿ ಡೈರೆಕ್ಷನ್ ಮಾಡುವಂತಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಪ್ಲ್ಯಾನ್ಸ್ ಇದೆ, ಆಸಕ್ತಿನೂ ಇದೆ ನನಗೆ. ಬಟ್ ಅದು ತುಂಬ ಜವಾಬ್ದಾರಿ ಇರೋ ಕೆಲಸ. ಈಗ ಆರ್ಟಿಸ್ಟ್ ಅಂದರೆ ನಾವು ಆರಾಮಾಗಿರ್ತೀವಿ, ಫ್ರೀ. ಆ ಡೈರೆಕ್ಟರ್ ಸರ್ ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ, ಬರ್ತೀವಿ. ಬಟ್ ನಾವು ಡೈರೆಕ್ಟರ್ ಆದಾಗ ನಾವು ಬರೀ ಡೈರೆಕ್ಷನ್ ಅಲ್ಲದೆ ಬೇರೆ ಒಂದಷ್ಟು ಸಮಸ್ಯೆಗಳು ಖಂಡಿತ ಇರುತ್ತೆ. ಆ ಪ್ರೆಷರ್ ಇರುತ್ತೆ,
ಅದನ್ನು ಫಸ್ಟು ತಡ್ಕೋಬೇಕು. ಅದಕ್ಕೆಲ್ಲ ತುಂಬ ಪ್ರಿಪ್ರೇಷನ್ ಬೇಕು. ನಾನು ಇನ್ನೂ ಅದ್ರ ಬಗ್ಗೆ ಏನು ಸಾಧನೆ ಅಂತ ಏನೂ ಮಾಡಿಲ್ಲ, ಒಂದು ಹೆಜ್ಜೆನೂ ಇಟ್ಟಿಲ್ಲ. ಸೊ ಖಂಡಿತ ಪ್ಲ್ಯಾನ್ಸ್ ಇದೆ, ನೋಡೋಣ ಯಾವ ರೀತಿ ದೇವರು ನಡ್ಸ್ಕೊಂಡು ಹೋಗ್ತಾನೆ ಅದ್ರ ಬಗ್ಗೆ. ಬಟ್ ಹಾಗೆ ಏನಾದ್ರು ಹೇಳಬೇಕು ಅಂದರೆ, ಇಂಡಸ್ಟ್ರಿ ಕೆಟ್ಟದು, ಇಂಡಸ್ಟ್ರಿ ಒಳ್ಳೆಯದು ಆ ಥರದ್ದೆಲ್ಲ ಏನೂ ಇಲ್ಲ. ನಮಗೆ ಒಂದು ಬದುಕು ಕಟ್ಕೊಟ್ಟಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀನಿ. ನನಗೆ ದೇವಸ್ಥಾನ ಥರ. ನಾನು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಯಾವುದಾದ್ರು ಪ್ರೊಡಕ್ಷನ್ ಹೌಸ್ ಮುಂದೆ ಕಾರ್ ಹೋದರೆ ನಾನು ಆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾರೆ, ದೇವರೇ ಒಳ್ಳೇದು ಮಾಡಪ್ಪ ಇವ್ರಿಗೆ ಅಂತ ಬೇಡ್ಕೋತೀನಿ ನಾನು. ಎಲ್ಲ ರೇಗಿಸ್ತಾರೆ. ನನಗಿವತ್ತು ಆ ಒಂದು ಸಂಸ್ಥೆ ಅನ್ನ ಹಾಕ್ತಿದೆ. ಸೊ ನಾನು ಅದಕ್ಕೆ ಬೇರೆ ಥರ ಏನು ನಾವು ಋಣಿಯಾಗಿರೋಕ್ಕಾಗಲ್ಲ. ಅವ್ರುಗಳು ಚೆನ್ನಾಗಿದ್ದರೆ ನಮ್ಗೆ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಬರುತ್ತೆ, ನಮ್ಗೆ ಇನ್ನೊಂದಷ್ಟು ಕೆಲಸ ಸಿಗತ್ತೆ. ಸೊ ಹಾಗಾಗಿ ಡೆಡಿಕೇಶನ್ನು ಹಾರ್ಡ್ ವರ್ಕಿಂದ ಕೆಲಸ ಮಾಡಿದ್ರೆ ದೇವರು ಎಲ್ಲೇ ಇದ್ರೂ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾನೆ. ನನ್ನ ಒಂದು ಈ 16 ಇಯರ್ಸ್ ಜರ್ನಿಯಲ್ಲಿ ನಾನು ಬ್ರೇಕ್ ಅಂತ ನಾನು ತೊಗೊಂಡಿದ್ದು ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ 2.5 ತಿಂಗಳು ಅಷ್ಟೇ. ಓಕೆ. 9 ಮಂತ್ಸ್ವರೆಗೂ ಆ್ಯಕ್ಟ್ ಮಾಡಿದ್ದೀನಿ. January 7th ವಾಸ್ ಮೈ ಲಾಸ್ಟ್ ಡೇ ಆಫ್ ಶೂಟ್. ಅದು ಮಹಾಭಾರತ ಸೀರಿಯಲಲ್ಲಿ ಒಂದು ಸೀನ್ ಇತ್ತು, ಸತ್ಯಭಾಮೆಗೂ ರುಕ್ಮಿಣಿಗೂ ಜಗಳ ಆಗುತ್ತೆ, ತುಳಸಿ ದಳ ಹಾಕೋ ಸೀನ್. ಆ ತುಳಸಿ ದಳ ಹಾಕೋ ಸೀನನ್ನ ನಾವು January 7th ಶೂಟ್ ಮಾಡಿದ್ದು. ನನ್ನ ಮಗ January 12th ಹುಟ್ಟಿದ್ದು. ಅಲ್ಲೆಲ್ಲರೂ ಅನ್ನೋರು, ಅಯ್ಯೋ ನಿಂಗೆ ಮಗು ಆಗ್ಬಿಟ್ರೆ ನಿಮ್ಮ ಪ್ರೊಡಕ್ಷನ್ನೇ ಎಲ್ಲ ಖರ್ಚು ನೋಡ್ಕೋಬೇಕು ಅಂತ ಅಂತಿದೆ. ಅದಾದಮೇಲೆ 2.5 months ಆದಮೇಲೆ ಅಗೇನ್ ಐ ಗಾಟ್ ಬ್ಯಾಕ್ ಟು ದ ಸೀರಿಯಲ್. ಅಂದರೆ ಆವಾಗ ನಾನು ಗಾಳಿಪಟ ಮಾಡ್ತಿದ್ದೆ. ನನಗೆ ಪ್ರಕಾರವಾಗಿ ಅವರು ನಾನು ಸೀರಿಯಲಲ್ಲೂ ಪ್ರೆಗ್ನೆಂಟು ಅನ್ನೋ ಥರ ಎಲ್ಲ ಚೇಂಜ್ ಮಾಡಿಕೊಂಡು ಪಾಪ ಅಷ್ಟೆಲ್ಲ ಮಾಡಿಕೊಟ್ರು. ಆ 2.5 ತಿಂಗಳು ಅಷ್ಟೇ. ಆ 2.5 ತಿಂಗಳು ನಂಗೆ ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ. ಅಯ್ಯೋ ಕೆಲಸ ಅಂತ ಅನಿಸ್ತಾಯಿತ್ತು. ಸೊ ಹಾಗೆ ನಮ್ಮ ಎಷ್ಟು ನಾವು ಕೊಡ್ತೀವೋ ಭಗವಂತ ನಮ್ಗೆ ಅಷ್ಟು ವಾಪಸ್ ಕೊಡ್ತಾನೆ. ಎಸ್, ಹೌದು, ಖಂಡಿತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್18 ಕನ್ನಡ ವಾಹಿನಿ ವತಿಯಿಂದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಬದುಕಿನ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ನನಗೆ ತುಂಬ ಸ್ಪೇಸ್ ಕೊಟ್ರಿ. ನಾನಾಗಿರೋದಕ್ಕೆ ಸ್ಪೇಸ್ ಕೊಟ್ರಿ. ಫುಲ್ಲು ನಾನು ಅಷ್ಟು ವರ್ಷ ರಿವೈಂಡ್ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಆ್ಯಂಡ್ ತುಂಬ ಒಳ್ಳೆ ಥಾಟ್ ಇಟ್ಕೊಂಡು ನೀವು ಇದು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀರಾ. ಐ ಮೀನ್ ನನ್ನ ಪ್ರಕಾರ ಒಂದು ನ್ಯೂಸ್ ಅಂದರೆ ಒಂದು ಇಮೇಜೇ ಬೇರೆ ಇರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ಸ್ವಚ್ಛ ಒಂದು ಪಾಸಿಟಿವ್ ಥಾಟ್ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀರಾ. ಒಳ್ಳೆಯದಾಗಲಿ ನಿಮಗೆ, ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನ್ಯೂಸ್18 ಕನ್ನಡ ವೆಬ್ಸೈಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಕ್ಸ್ ಖಾತೆಯನ್ನು ಫಾಲೋ ಮಾಡಿ. ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.